ಎಲ್ಲರಿಗೂ ಇವತ್ತಿನ ನಮಸ್ಕಾರಗಳು. ನನ್ನ ಹೆಸರು ಮೋಹನ್ ಎಂ. ಕಳೆದ 9 ವರ್ಷಗಳಿಂದ ಮನೋವಿಜ್ಞಾನ ವಿಭಾಗದಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೇನೆ. ಪ್ರಸ್ತುತ ಬೆಂಗಳೂರು ವಿಶ್ವವಿದ್ಯಾಲಯ ಜ್ಞಾನ ಭಾರತಿ ಕ್ಯಾಂಪಸ್ ಅಲ್ಲಿರೋ ಮನೋವಿಜ್ಞಾನ ವಿಭಾಗದಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೇನೆ. ವಿಷಯ ಬಂದು ಮನೋವಿಜ್ಞಾನದಲ್ಲಿ ಸಂಶೋಧನೆ ಸೊ ಎಲ್ಲ ಫೀಲ್ಡಲ್ಲೂ ನಡೀತಾ ಇರುತ್ತೆ. ಆದರೆ ನಮ್ಮದು ಸೋಷಿಯಲ್ ಸೈನ್ಸ್ ಆಗಿರೋದ್ರಿಂದ ಕಳೆದ ತರಗತಿನಲ್ಲಿ ಕ್ವಾಲಿಟೇಟಿವ್ ರಿಸರ್ಚ್ ಮೆಥಡ್ಸ್, ಸೊ ಹೇಗೆ ನಾವು ಡೇಟಾವನ್ನು ಕಲೆಕ್ಟ್ ಮಾಡ್ಕೋಬೇಕು ಅಥವಾ ಹೇಗೆ ಡೇಟಾವನ್ನು ಕಲೆಕ್ಟ್ ಮಾಡಬಹುದು ಅನ್ನೋ ವಿಧಾನಗಳ ಬಗ್ಗೆ ಸಂಕ್ಷಿಪ್ತವಾಗಿ ತಿಳ್ಕೊಂಡಿದ್ದೀವಿ. ಸೊ ಕಳೆದ 3 ತರಗತಿನಲ್ಲಿ ಇಂಟರ್ವ್ಯೂ ಮೆಥಡ್ ಆಯಿತು, ಕ್ವಶನರ್ ಮೆಥಡ್ ಆಯಿತು, ಮತ್ತೆ ವ್ಯಕ್ತಿ ವೃತ್ತಾಂತ ವಿಧಾನ ಆಯಿತು. ಈ ಮೂರು ವಿಧಾನಗಳು ಸಹ ತನ್ನದೇ ಆದಂತಹ ಒಂದು ಪ್ರಾಮುಖ್ಯತೆಗಳನ್ನು ಹೊಂದಿದೆ. ಸೊ ಅದರ ಅಡ್ವಾಂಟೇಜಸ್ಗಳೇನು, ಡಿಸ್ಅಡ್ವಾಂಟೇಜಸ್ಗಳೇನು ಅದನ್ನೆಲ್ಲ ಕಂಪ್ಲೀಟ್ ಆಗಿ ಕಳೆದ ತರಗತಿನಲ್ಲಿ ನಾವು ನೋಡಿದ್ದೀವಿ. ಸೊ ಇದು ಕ್ವಾಲಿಟೇಟಿವ್ ರಿಸರ್ಚ್ ಮೆಥಡ್ಸ್ ಅಲ್ಲಿ. ಸೊ ಕ್ವಾಂಟಿಟೇಟಿವ್ ರಿಸರ್ಚ್ ಮೆಥಡ್ಸ್ ನಲ್ಲಿ ಬರ್ತಕ್ಕಂತಹ ಡೇಟಾ ಕಲೆಕ್ಷನ್ಸ್ ಮೂಲಗಳು ಅಥವಾ ವಿಧಾನಗಳು ಅಥವಾ ಪ್ರಕಾರಗಳು. ಸೊ ಕ್ವಾಂಟಿಟೇಟಿವ್ ರಿಸರ್ಚ್ ಅಂತ ಅಂದ್ರೆ ನಾವು ಸಾಮಾನ್ಯವಾಗಿ ಈ ವಿಷಯಗಳನ್ನ ನಾವು ಎತ್ಕೊಂತು ಅಂತಂದ್ರೆ ಆಬ್ವಿಯಸ್ಲಿ ಅಥವಾ ಸಾಮಾನ್ಯವಾಗಿ ನಾವು ಈ ಪ್ರಾಬಬಿಲಿಟಿ ಸ್ಯಾಂಪಲ್ ಮೆಥಡ್, ನಾನ್ ಪ್ರಾಬಬಿಲಿಟಿ ಸ್ಯಾಂಪ್ಲಿಂಗ್ ಮೆಥಡ್, ಈ ವಿಧಾನಗಳನ್ನು ಹೆಚ್ಚಾಗಿ ನಾವು ಉಪಯೋಗಿಸ್ಕೊಳ್ತಾ ಹೋಗ್ತೀವಿ. ಇಲ್ಲಿ ಡೇಟಾ ಅದು ಪ್ರೈಮರಿ ಡೇಟಾ ಆಗಿದೆಯಾ ಅಥವಾ ಸೆಕೆಂಡರಿ ಡೇಟಾ ಆಗಿದೆಯಾ ಅಥವಾ ನಾವು ರಿಸರ್ಚ್ ಪ್ರಪೋಸಲ್ ಅನ್ನ ನಾವು ಪ್ರಿಪೇರ್ ಮಾಡಬೇಕು ಅಂತ ಸಂದರ್ಭದಲ್ಲೇ ಅದು ವಾಟ್ ಕೈಂಡ್ ಆಫ್ ಡೇಟಾ ಅನ್ನೋದನ್ನ ನಾವು ಕ್ಲೀನ್ ಆಗಿ ಡಿಫೈನ್ ಮಾಡಿರ್ಬೇಕಾಗಿರುತ್ತೆ. ಇಲ್ಲಿ ಪ್ರೈಮರಿ ಡೇಟಾ ಅಂತಂದಾಗ ಈ ರೀತಿಯಾದಂತಹ ವಿಧಾನಗಳಿಂದ ಅದು ಕ್ವಾಂಟಿಟೇಟಿವ್ ರಿಸರ್ಚ್ ಮೆಥಡ್ ಆಗಿರ್ಬೋದು, ಕ್ವಾಲಿಟೇಟಿವ್ ರಿಸರ್ಚ್ ಮೆಥಡ್ ಆಗಿರಬಹುದು. ಅದರಲ್ಲಿ ಬರ್ತಕ್ಕಂಥ 4 ವಿಧ, ಇದರಲ್ಲಿ ಬರ್ತಕ್ಕಂಥ ಪ್ರಾಬಬಿಲಿಟಿ, ನಾನ್ ಪ್ರಾಬಬಿಲಿಟಿ, ಬೇರೆ ಬೇರೆ ವಿಧಾನಗಳು ಬರುತ್ತೆ. ಇದೆಲ್ಲ ಪ್ರೈಮರಿ ಡೇಟಾದಲ್ಲಿ ಕಲೆಕ್ಟ್ ಮಾಡ್ಕೊಳ್ಳುವಂತಹ ವಿಧಾನಗಳು. ಸೆಕೆಂಡರಿ ಡೇಟಾ ಏನು? ಸೆಕೆಂಡರಿ ಡೇಟಾ ಅಂತ ಅಂದ್ರೆ ಈಗಾಗಲೇ ಕೆಲವೊಂದು ಡೇಟಾಗಳು ಎಕ್ಸಿಸ್ಟೆಡ್ ಇದೆ, ಕಲೆಕ್ಟ್ ಆಗಿದೆ, ಯಾವುದೋ ಒಂದು ಪರ್ಪಸ್ಗೆ ಡೇಟಾವನ್ನ ಕಲೆಕ್ಟ್ ಮಾಡ್ಕೊಂಡಿರ್ತಾರೆ, ಯಾವುದೋ ಒಂದು ರಿಸರ್ಚ್ ಆಕ್ಟಿವಿಟೀಸ್ಗೆ ಅವ್ರದೇ ಆದಂತಹ ಡೇಟಾವನ್ನ ಕಲೆಕ್ಟ್ ಮಾಡ್ಕೊಂಡಿರ್ತಾರೆ. ಯಾವುದು ನಮ್ಮ ರಿಸರ್ಚು ಅಂತಹ ಡೇಟಾಗಳನ್ನು ಉಪಯೋಗಿಸ್ಕೊಂಡು ನಾವು ನಮ್ಮದೇ ಆದಂತಹ ಒಂದು ಅನಾಲಿಸಿಸ್ ಮಾಡಿ, ಇಂಟರ್ಪ್ರಿಟೇಷನ್ ಅನ್ನು ಮಾಡಿ, ಅದನ್ನ ಜನರಲೈಸೇಷನ್ ಮಾಡುವಂತ ಪ್ರಕ್ರಿಯೆಗೆ ನಾವು ಯಾವಾಗ ಒಳಗು ಮಾಡ್ತೀವಿ ಅಂತ ಡೇಟಾವನ್ನ ನಾವು ಸೆಕೆಂಡರಿ ಡೇಟಾ ಅಂದ್ರೆ ಈಗ ಆಲ್ರೆಡಿ ಕಲೆಕ್ಟ್ ಮಾಡ್ಕೊಂಡಿರ್ತಕ್ಕಂತಹ ಡೇಟಾವನ್ನ ನಾವು ನಮ್ಮ ಸಂಶೋಧನೆಗೆ ಬಳಸಿಕೊಂಡು ಅದರ ಆಧಾರದ ಮೇಲೆ ಸಾಮಾನ್ಯೀಕರಣಗೊಳಿಸುವಂತಹ ಒಂದು ಪ್ರಕ್ರಿಯೆ ಮಾಡ್ತಾ ಹೋಗ್ತೀವಿ. ಅಂತಹ ಡೇಟಾವನ್ನ ನಾವು ಸೆಕೆಂಡರಿ ಡೇಟಾ, ಸೆಕೆಂಡರಿ ಸೋರ್ಸ್ ಆಫ್ ಡೇಟಾ ಅಂತ ಕರೀತಾರೆ. ಫಾರ್ ಎಕ್ಸಾಂಪಲ್ ಹೇಳ್ಬೇಕು ಅಂತ ಅಂದ್ರೆ ಸೆನ್ಸಸ್. ನಾವು ಸಿಂಪಲ್ ಆಗಿ ಹೇಳ್ಬೇಕು, ಎಕ್ಸಾಂಪಲ್ ಹೇಳ್ಬೇಕು ಅನ್ನೋದೇ ಆದ್ರೆ ನಾವು ಅಂದ್ರೆ ಖಾಸಗಿಯವರು ಈ ದೇಶದ ಅಥವಾ ಒಂದು ರಾಜ್ಯದ ಸೆನ್ಸಸ್ ಮಾಡ್ಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ. ಗೌರ್ಮೆಂಟ್ ಏನೋ ಒಂದು ಅವ್ರದ್ದೇ ಆದಂತ ಒಂದು ರೂಟ್ ಮುಖಾಂತರ, ಅವ್ರದ್ದೇ ಆದಂತ ಒಂದು ಹ್ಯೂಮನ್ ರಿಸೋರ್ಸ್ ಮುಖಾಂತರ, ಅವ್ರದ್ದೇ ಆದಂತ ಒಂದು ಸ್ಟ್ರಾಟಜೀಸ್ ಮುಖಾಂತರ ಏನೋ ಒಂದು ಪ್ರೊಸೆಸ್ ಮಾಡಿರುತ್ತೆ, ಅಂದ್ರೆ ಒಂದು ಸರ್ವೆ ಮಾಡಿರುತ್ತೆ, ಅಂದ್ರೆ ಸೆನ್ಸಸ್ ಮಾಡಿರುತ್ತೆ, ಎಕ್ಸಿಸ್ಟೆಡ್. ಈ ರಾಜ್ಯದಲ್ಲಿ ಅಥವಾ ಈ ಡಿಸ್ಟಿಕ್ ಇಂದ ಹಿಡಿದು ಒಂದು ರಾಜ್ಯದ ಹಿಡಿದು ಒಂದು ದೇಶದ ಹಿಡಿದು ಎಲ್ಲಾ ಮಾಹಿತಿಗಳು ಸಿಗ್ತಾ ಹೋಗುತ್ತೆ. ಇಷ್ಟಿದೆ, ಅದೊಂದು ಮಾಸ್ಟರ್ ಡೇಟಾ. ಅದರಲ್ಲಿ ಹೆಣ್ಣೆ ಎಷ್ಟಿದೆ, ಗಂಡೆ ಎಷ್ಟಿದೆ, ಏಜ್ ಅಂದ್ರೆ ಬಿಲೋ 18 ಇಯರ್ಸ್ ಎಷ್ಟಿದೆ, ಎಬೋ 18 ಇಯರ್ಸ್ ಎಷ್ಟಿದೆ. ಯಂಗ್ ಸ್ಟಾರ್ಸ್ ಅಂತ ಬಂದ್ರೆ ಯಂಗ್ ಇಂಡಿಯಾ ಅಂತ ಯಾಕೆ ಕರೀತಾರೆ ಅಂತಂದ್ರೆ ಮೋಸ್ಟ್ ಆಫ್ ದ ಪಾಪ್ಯುಲೇಷನ್ ದಟ್ ಯಂಗರ್ ಜನರೇಷನ್ ಅವ್ರದ್ದು ಒಂದು ಡೆಫಿನೇಷನ್ಸ್ ಪ್ರಕಾರ ಆ ಕ್ಯಾಟಗರಿ, ಆ ಏಜ್ ಕ್ಯಾಟಗರಿನಲ್ಲಿ ಜಾಸ್ತಿ ಜನ ಬರ್ತಾರೆ. ಹಾಗಾಗಿ ಯಂಗ್ ಇಂಡಿಯಾ ಅನ್ನೋ ರೀತಿಯಾಗಿ ಒಂದು ಡೆಫಿನೇಷನ್ ಅನ್ನ ಕೊಡ್ತಾರೆ. ಅಂದ್ರೆ ಒಂದು ಡೇಟಾ ಈಗ ಆಲ್ರೆಡಿ ಇದೆ, ಯಾವುದೋ ಒಂದು ಸೋರ್ಸ್, ಅದೊಂದು ಗೌರ್ಮೆಂಟ್ ಡೇಟಾ ಆಗಿರ್ಬೋದು, ಯಾವುದೋ ಒಂದು ಇನ್ಸ್ಟಿಟ್ಯೂಷನ್ ಡೇಟಾ ಆಗಿರ್ಬೋದು, ಇನ್ಸ್ಟಿಟ್ಯೂಷನ್ ಕಲೆಕ್ಟ್ ಮಾಡ್ಕೊಂಡಿರೋ ಡೇಟಾ ಆಗಿರ್ಬೋದು, ಯಾವುದೋ ಒಂದು ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಕಲೆಕ್ಟ್ ಮಾಡ್ಕೊಂಡಿರೋ ಡೇಟಾ, ಒಂದು ಸ್ಟೂಡೆಂಟ್ ಮಾಡ್ಕೊಂಡಿರೋಂಥ ಡೇಟಾ ಇರ್ಬೋದು. ಅದು ಎಲ್ಲೋ ಒಂದ್ ಕಡೆ ಪಬ್ಲಿಷ್ ಆಗಿರುತ್ತೆ, ಎಲ್ಲೋ ಒಂದ್ ಕಡೆ ರೆಕಾರ್ಡ್ ಆಗಿರುತ್ತೆ, ಎಲ್ಲೋ ಒಂದ್ ಕಡೆ ಅದನ್ನ ಒಂದು ಮಾಸ್ಟರ್ ಡೇಟಾದಲ್ಲಿ ಒಂದು ಪ್ರಿಸರ್ವ್ ಮಾಡಲಾಗಿರುತ್ತೆ. ಅಂತಹ ಡೇಟಾ ನಮಗೇನಾದ್ರೂ ನಮಗೇನಾದ್ರೂ ಬೇಕಾಗುತ್ತಾ?
ಸೊ ಇಂತಹ ಡೇಟಾಗಳನ್ನು ನಾವು ಸೆಕೆಂಡರಿ ಡೇಟಾ. ಪ್ರೈಮರಿ ಡೇಟಾ ಅಂತ ಅಂದ್ರೆ ನಾವು ಇನ್ ಪರ್ಸನ್ ಒಬ್ಬ ವ್ಯಕ್ತಿಯನ್ನ ಸೊ ಇಂಟರ್ವ್ಯೂ ಮಾಡೋದ್ರ ಮುಖಾಂತರನೋ, ಒಂದು ಕ್ವಶನರನ್ನು ಕೊಟ್ಟು ಅಪ್ರೋಚ್ ಮಾಡೋದ್ರ ಮುಖಾಂತರನೋ, ಅಥವಾ ಒಂದು ಕೇಸ್ ಅಬ್ಸರ್ವೇಷನ್ ಮಾಡೋದ್ರ ಮುಖಾಂತರನೋ, ಕೇಸ್ ಹಿಸ್ಟ್ರಿಯನ್ನು ಕಲೆಕ್ಟ್ ಮಾಡ್ಕೊಳ್ಳೋದ್ರ ಮುಖಾಂತರನೋ, ಸಂಭವನೀಯ ನಮೂನಾ ವಿಧಾನದ ಮುಖಾಂತರನೋ, ಅಸಂಭವನೀಯ ನಮೂನಾ ವಿಧಾನದ ಮುಖಾಂತರನೋ, ಸೊ ಯಾವುದಾದ್ರೂ ಒಂದು ಮುಖೇನ, ಒಂದು ವಿಧಾನದ ಮುಖಾಂತರ, ಒಂದು ಪ್ರಕಾರದ ಮುಖಾಂತರ ಡೇಟಾವನ್ನು ವ್ಯಕ್ತಿ, ಅದರ ರಿಸರ್ಚರು ಕಲೆಕ್ಟ್ ಮಾಡ್ಕೊಳ್ಳೋಂಥ ಒಂದು ಪ್ರಯತ್ನವನ್ನು ಮಾಡ್ತಾರೆ. ಅದನ್ನ ಪ್ರೈಮರಿ ಡೇಟಾ ಅಂತ ಕರೀತಾರೆ. ಸೊ ಈ ಡೇಟಾ ಅಂತಕ್ಕಂಥದ್ದು ಯಾವ ಪ್ರಕಾರದಲ್ಲಿರುತ್ತೆ, ಯಾವ ಪ್ರಮಾಣದಲ್ಲಿರುತ್ತೆ, ಎಷ್ಟು ಜೆನ್ಯೂನಿಟಿಯನ್ನು ಹೊಂದಿರುತ್ತೆ. ಸೊ ಈ ಒಂದು ಜೆನ್ಯೂನಿಟಿ ಆಫ್ ದ ಡೇಟಾ, ಅದ್ರ ಬೇಸ್ ಮೇಲೆ ದ ಎಂಟೈರ್ ರಿಸರ್ಚ್ ಔಟ್ಪುಟ್ಸ್ ನಿಂತ್ಕೊಳ್ತಾ ಹೋಗುತ್ತೆ. ಸೊ ನಾವು ಯಾಕೆ ಕಾನ್ಫಿಡೆನ್ಶಿಯಾಲಿಟಿಯನ್ನು ಮೇಂಟೈನ್ ಮಾಡ್ತಾರೆ, ಕನ್ಸೆಂಟ್ ಫಾರ್ಮ್ ಅನ್ನ ಯಾಕೆ ತೆಗೆದುಕೊಳ್ತಾರೆ, ಸೊ ಅದಕ್ಕೆ ಎಥಿಕಲ್ ಕಮಿಟಿ ಮೂವ್ ಮಾಡಿ ಅದರಲ್ಲಿ ಅಪ್ರೂವಲ್ ತಗೊಂಡು ಎಥಿಕಲ್ ಇಶ್ಯೂಸ್ಗಳನ್ನ ಮೇಂಟೈನ್ ಮಾಡಿಕೊಂಡು ಹೇಗೆ ಡೇಟಾವನ್ನು ಕಲೆಕ್ಟ್ ಮಾಡ್ಕೊಳ್ತೀವಿ. ಓಕೆ, ಸೊ ಡೇಟಾ ಕೇವಲ ಅದೊಂದು ಡೇಟಾ ಅಲ್ಲ ಅದು. ಸೊ ಅದಕ್ಕೆ ಅದರದೇ ಆದಂತಹ ಒಂದು ಮಹತ್ವ ಇದೆ. ಯಾವ ರೀತಿ ಅಂತ ಮಹತ್ವ ಅಂತ ಅಂದ್ರೆ, ಸೊ ಅದನ್ನ ಡೇಟಾವನ್ನ ನಾವು ಯಾವುದೇ ರೀತಿಯಾಗಿ ನೆಗ್ಲೆಕ್ಟ್ ಮಾಡುವಂತಹ ಡೇಟಾ ಅಲ್ಲ ಅದು, ಅದನ್ನ ಕಡೆಗಣಿಸುವಂತಹ ಡೇಟಾ ಅಲ್ಲ ಅದು. ಸೊ ಅದೊಂದು ರಿಸರ್ಚ್ ಆಕ್ಟಿವಿಟೀಸ್ಗೆ ಡೇಟಾ ಬೇಸ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಆ ಡೇಟಾ ಬೇಸ್ ಇಟ್ಕೊಂಡೆ ನಾವು ಒಂದು ರಿಸರ್ಚ್ ಔಟ್ಪುಟ್ ಅನ್ನ ಹೊರತರಲಿಕ್ಕೆ ಸಾಧ್ಯ. ನಾವು ಮಾಡ್ತಾ ಇರ್ತಕ್ಕಂಥ ಒಂದು ರಿಸರ್ಚ್ ವಿಧಾನವೇ ಡೇಟಾ ಕಲೆಕ್ಟ್ ಮಾಡ್ಕೊಳ್ಳುವಂಥದ್ದು, ಡೇಟಾವನ್ನ ಇಂಟರ್ಪ್ರಿಟ್ ಮಾಡುವಂಥದ್ದು ಅಷ್ಟೇ. ಒಬ್ಬ ವ್ಯಕ್ತಿನಲ್ಲಿ ಯಾವುದೋ ಒಂದು ಗುಣ ಇದೆ, ಆ ಗುಣವನ್ನ ನಾವು ಯಾವ ರೀತಿಯಾಗಿ ರಿಸೀವ್ ಮಾಡ್ಕೊಳ್ತಾ ಇದೀವಿ, ಅಸೆಸ್ ಮಾಡ್ತಾ ಇದೀವಿ ಅಂತ ಅಂದ್ರೆ ಇನ್ ಟರ್ಮ್ಸ್ ಆಫ್ ಡೇಟಾ. ಫಾರ್ ಎಕ್ಸಾಂಪಲ್, ನಮ್ಮ ಇಂಟೆಲಿಜೆನ್ಸ್ ಯಾವ ರೀತಿ ಅಸೆಸ್ ಮಾಡ್ತಾ ಇದ್ವಿ ಇನ್ ಟರ್ಮ್ಸ್ ಆಫ್ 90, 100, 120, 130. ಒಂದು ಕ್ವಶನ್ಸ್ಗೆ 1 ಮಾರ್ಕ್ಸ್ ಕ್ಯಾರಿ ಆಗುತ್ತೆ, ಒಂದು ಕ್ವಶನ್ಸ್ಗೆ 2 ಮಾರ್ಕ್ಸ್, 3 ಪಾಯಿಂಟ್ ರೇಟಿಂಗ್ ಆಧಾರದ ಮೇಲೆ ನಾವು ಡೇಟಾವನ್ನ, ನಂಬರ್ ಅನ್ನ ಕೊಡ್ತಾ ಹೋಗ್ತೀವಿ. ಆ ನಂಬರ್ ಅನ್ನ ಆಧಾರದ ಮೇಲೆ ನಾವು ಒಂದು ಇಂಟರ್ಪ್ರಿಟೇಷನ್ ಅನ್ನ ಕೊಡ್ತೀವಿ. ಇಟ್ ಈಸ್ ನಥಿಂಗ್ ಬಟ್ ಡೇಟಾ. ಅಗೇನ್ ನಮ್ಮ ರೆಸ್ಪಾನ್ಸಸ್ಸು ಯಾವ ರೀತಿಯಾಗಿ ಕನ್ವರ್ಟ್ ಆಗ್ತಾ ಇದೆ, ಅದು ಯಾವ ರೀತಿಯಾಗಿ ಎನ್ಕೋಡ್ ಆಗ್ತಾ ಇದೆ ಅಂತ ಅಂದಾಗ, ಆ ಎನ್ಕೋಡ್ ಆಗಿರ್ತಕ್ಕಂಥ ಒಂದು ವಿಧಾನ ಒಂದು ನಂಬರ್ ಮುಖಾಂತರ. ಓಕೆ, ಪ್ರತಿಯೊಂದು ನಮ್ಮ ರೆಸ್ಪಾನ್ಸಸ್ಗಳನ್ನ ನಾವು 1, 2, 3 ಸೊ ಈ ರೀತಿಯಾಗಿ ನಂಬರ್ ಸಿಸ್ಟಮ್ ಅಲ್ಲಿ ನಾವು ಎನ್ಕೋಡ್ ಮಾಡ್ಕೊಳ್ತಾ ಹೋಗ್ತಾ ಇದೀವಿ. ಎಸ್ ಅಂತ ಕೊಟ್ರೆ ಎಸ್ 1, ನೋ ಅಂತ ನಮ್ಮ ರೆಸ್ಪಾನ್ಸ್ ಇದ್ರೆ ಅದಕ್ಕೆ 0, 9 ಪಾಯಿಂಟ್ ರೇಟಿಂಗ್. ಸೊ ನೋ ಅಂತ ಇದ್ರೆ ಅಥವಾ ಸ್ಟ್ರಾಂಗ್ಲಿ ಡಿಸ್ಅಗ್ರಿ ಅಂತ ಇದ್ರೆ 0, ಸ್ಟ್ರಾಂಗ್ಲಿ ಅಗ್ರಿ ಅಂತ ಇದ್ರೆ 9 ಅಥವಾ 7 ಅಥವಾ 5. ಸೊ ಈ ರೀತಿಯಾದಂತಹ ಡೇಟಾವನ್ನ ನಾವು ನಮ್ಮದೇ ಆದಂತಹ ಒಂದು ಕ್ಯಾಲ್ಕುಲೇಷನ್ ಅಲ್ಲಿ ಅಸೈನ್ ಮಾಡ್ತಾ ಹೋಗ್ತಾ ಇದೀವಿ. ಆ ಡೇಟಾ ಅದೊಂದು ಸಮ್ ಮಾಡ್ಬೇಕು. ನಾವು ಒಂದು ಟೋಟಲ್ ಅನ್ನ ಕಂಡಿಡ್ಕೋಬೇಕು. ಟೋಟಲ್ ಅನ್ನ ಕಂಡಿಡ್ಕೊಂಡ ನಂತರದಲ್ಲಿ ಅದಕ್ಕೊಂದು ಇಂಟರ್ಪ್ರಿಟ್ ಮಾಡ್ತೀವಿ. ಓಕೆ, ಸೊ ಅಲ್ಲಿಗೆ ಒಬ್ಬ ವ್ಯಕ್ತಿಯನ್ನ ನಾವು ನೋಡಿದ ತಕ್ಷಣ ಏಕೆ ಕೆಲವೊಂದು ಫೀಚರ್ಸ್ಗಳ ಆಧಾರದ ಮೇಲೆ ವ್ಯಕ್ತಿಯ ವ್ಯಕ್ತಿತ್ವವನ್ನು ನಾವು ಅಸೆಸ್ ಮಾಡ್ಬೋದು. ಸೊ ಸಾಫ್ಟ್, ಸ್ವಲ್ಪ ಕ್ವೈಟು, ಸ್ವಲ್ಪ ಡೀಸೆಂಟು, ಅಗ್ರೆಸಿವ್, ಓಕೆ, ಎಕ್ಸ್ಟ್ರಾವರ್ಟು, ಇಂಟ್ರಾವರ್ಟು. ಸೊ ಕೆಲವೊಂದು ಗುಣಲಕ್ಷಣಗಳ ಆಧಾರದ ಮೇಲೆ ಕೆಲವೊಂದು ಗುಣಲಕ್ಷಣಗಳನ್ನ ಪ್ರಿಡಿಕ್ಟ್ ಮಾಡ್ಬೋದು. ವ್ಯಕ್ತಿತ್ವದ ಅಂಶಗಳನ್ನ ಅಥವಾ ಆಯಾಮಗಳನ್ನ ಪ್ರಿಡಿಕ್ಟ್ ಮಾಡ್ಬೋದು. ಆದ್ರೆ ಓವರ್ ಆಲ್ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನು ನಾವು ಅಸೆಸ್ ಮಾಡಬೇಕು ಅನ್ನೋದೇ ಆದ್ರೆ, ಸೊ ಥ್ರೂ ಕ್ವಶನೇರ್, ಥ್ರೂ ಅಸೆಸ್ಮೆಂಟ್ ಟೂಲ್ಸ್ ಮುಖಾಂತರನೇ ಹೋಗ್ಬೇಕಾಗುತ್ತೆ. ಸೊ ಎಲ್ಲ ಕ್ವಶನೇರ್ಸ್, ಸೊ ನಾವು ಡೇಟಾ ಕಲೆಕ್ಟ್ ಮಾಡ್ಕೊಂಡಿದ್ವಿ, ಎಸ್ ಅಫ್ಕೋರ್ಸ್ ಇಂಟರ್ವ್ಯೂ ಮಾಡ್ತೀವಿ. ಸೊ ಇಷ್ಟು ಕ್ವಶನ್ಸ್ಗೆ ಆನ್ಸರ್ ಅನ್ನ ಮಾಡಿದ್ದಾರೆ, ಇಷ್ಟು ಕ್ವಶನ್ಸು. ಸೊ ಒಬ್ಬ ವ್ಯಕ್ತಿಯ ಇಂಟೆಲಿಜೆನ್ಸ್ IQ ಲೆವೆಲ್ ಅನ್ನು ಯಾವ ರೀತಿ ಅಸೆಸ್ ಮಾಡ್ತೀವಿ, ಎಷ್ಟು ಕ್ವಶನ್ಸ್ಗೆ ಆನ್ಸರ್ ಮಾಡಿದ್ದಾನೆ ಅಥವಾ ಎಷ್ಟು ಸ್ಕೋರ್ಸ್ ಅನ್ನ ಇವನು ಗಳಿಸಿದ್ದಾನೆ, ಎಷ್ಟು ಸ್ಕೋರ್ಸು ಅದರಲ್ಲಿ ರೈಟ್ ಆನ್ಸರ್ಸ್ ಇದೆ, ಎಕ್ಸಾಕ್ಟ್ ಇದೆ, ಸೊ ಎಷ್ಟು ಸ್ಕೋರ್ಸು ಅದರಲ್ಲಿ ಸೆಕೆಂಡ್ ಆಪ್ಷನ್ಸಿಗೆ ಬರುತ್ತೆ. ಸೊ ಇದ್ರ ಬೇಸ್ ಮೇಲೆ ಒಬ್ಬ ವ್ಯಕ್ತಿಯ
IQ ಲೆವೆಲ್ ಇರ್ಬೋದು, ಆಟಿಟ್ಯೂಡ್ಗಳು ಇರ್ಬೋದು, ಆಟಿಟ್ಯೂಡ್ ಲೆವೆಲ್ ಇರ್ಬೋದು. ಸೊ ಏನೇ ಒಂದು ಲೆವೆಲ್ಸ್ ಅನ್ನ ನಾವು ಅಸೆಸ್ ಮಾಡ್ತಾ ಇದ್ವಿ, ಸ್ಟ್ರೆಸ್ ಲೆವೆಲ್, ಡಿಪ್ರೆಷನ್, ಆಂಗ್ಸೈಟಿ, ಸೊ ಎಲ್ಲದು ಏನು, ಇಟ್ ಟರ್ಮ್ಸ್ ಆಫ್ ನಂಬರ್ಸ್. ಸೊ ಅಲ್ಲಿ ಡೇಟಾ ಒಂದು ಪ್ರಧಾನ ಪಾತ್ರವನ್ನ ವಹಿಸುತ್ತೆ. ಸೊ ನಾವಿಲ್ಲಿ ಮಾಡ್ಬೇಕಾಗಿರತಕ್ಕಂಥದ್ದು ಡೇಟಾ ಕಲೆಕ್ಟ್ ಮಾಡಿ, ನಮ್ಮ ರೆಸ್ಪಾನ್ಸಸ್ ಮುಖಾಂತರ ಏನ್ ಮಾಡ್ಕೊಳ್ತಾ ಇದೀವಿ, ನಮ್ಮ ಡೇಟಾವನ್ನ ಕಲೆಕ್ಟ್ ಮಾಡ್ಕೊಳ್ತಾ ಇದೀವಿ, ನಮ್ಮ ಮಾಹಿತಿಯನ್ನ ಕಲೆಕ್ಟ್ ಮಾಡ್ಕೊಳ್ತಾ ಇದ್ವಿ, ಆಸ್ ವೆಲ್ ಆಸ್ ನಮ್ಮ ಡೇಟಾ ಕಲೆಕ್ಟ್ ಮಾಡ್ಕೊಳ್ಳೋ ನಂಬರ್ಸ್. ಆ ನಂಬರ್ಸ್ ಅನ್ನ ನಾವು ಇಂಟರ್ಪ್ರೇಟ್ ಮಾಡ್ತಾ ಇದ್ವಿ. ಸೊ ಅಲ್ಲಿ ಪ್ರೈಮರಿ ಡೇಟಾ ಸೊ ಯಾವ ರೀತಿ ಆಗಿರ್ಬೇಕು, ನಾವ್ ಏನನ್ನ ನೋಡಿರ್ತೀವಲ್ಲ, ನಾವ್ ಏನನ್ನ ಅಬ್ಸರ್ವ್ ಮಾಡಿರ್ತೀವಲ್ಲ ವ್ಯಕ್ತಿನಲ್ಲಿ, ಅಂದ್ರೆ ಪ್ರೈಮರಿ ಆಗಿ ಇನ್ ಪರ್ಸನ್, ಅದು ಹೆಚ್ಚು ವ್ಯಾಲಿಡ್ ಅನ್ನ ಹೊಂದಿರುತ್ತೆ. ಅಂದ್ರೆ ಪ್ರೈಮರಿ ಡೇಟಾಗೆ ನಾವು ಹೆಚ್ಚಿನ ಮಹತ್ವವನ್ನ ಕೊಡ್ತೀವಿ. ಏನಕ್ಕೆ ಅಂತಂದ್ರೆ, ಒಬ್ಬ ವ್ಯಕ್ತಿ ನಾವು ಒಂದು ಇಂಟರ್ವ್ಯೂ ಮಾಡ್ಬೇಕು ಅಂತಂದ್ರೆ, ಸೊ ಎಷ್ಟು ಇನ್ಫಾರ್ಮೇಶನ್ ಬರ್ತಾ ಇದೆಯಾ, ಅದ್ರ ಜೊತೆಗೆ ಎಮೋಷನ್ಸ್ ಮಿಕ್ಸ್ ಆಗ್ತಾ ಇದೆಯಾ, ಅದ್ರ ಜೊತೆಗೆ ಇನ್ಡೆಪ್ತ್ ನಾಲೆಡ್ಜ್ ಗೊತ್ತಾಗ್ತಾ ಇದೆಯಾ, ಸೊ ಎಲ್ಲದನ್ನು ಅಸೆಸ್ ಮಾಡ್ಬೋದು. ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ ಎಂಥದ್ದು, ಓಕೆ ಈ ಒಂದು ಜಾಬ್ಗೆ ಸೂಟ್ ಆಗ್ತಾನ, ಔಟ್ ಮಾರ್ಕ್ಸ್ ತೆಗ್ದಿರ್ಬೋದು, ಬಟ್ ಒಂದು ಪೊಸಿಷನ್ಗೆ ಆತ ಸೂಟ್ ಆಗ್ತಾನ ಇಲ್ವಾ ಅನ್ನೋದು ಯಾವ ರೀತಿಯಾಗಿ ಅಸೆಸ್ ಮಾಡ್ಬೋದು. ಕೇವಲ ಬರೀ ಅವನು ಕೊಡುವಂತ ಉತ್ತರಗಳ ಆಧಾರದ ಮೇಲೆ ಡಿಸೈಡ್ ಮಾಡಕ್ ಆಗೋದಿಲ್ಲ. ಅವನ ವ್ಯಕ್ತಿತ್ವದ ಅಂಶಗಳು ಸಹ ಅದರಲ್ಲಿ ಕೌಂಟ್ ಆಗುತ್ತೆ. ಸೊ ಅದನ್ನೆಲ್ಲ ನಾವು ಅಬ್ಸರ್ವ್ ಮಾಡ್ಬೇಕು ಅಂತಂದ್ರೆ, ಪ್ರೈಮರಿ ಇನ್ ಪರ್ಸನ್ಸ್ ಏನು ನಾವು ಇಂಟರ್ವ್ಯೂ ಮಾಡ್ತೀವಿ, ಕ್ವಶನರ್ ನಾವು ಡೈರೆಕ್ಟ್ ಆಗಿ ಮೀಟ್ ಮಾಡಿ ಏನು ಕ್ವಶನರ್ ಅನ್ನ ಕೊಟ್ಟು ಡೇಟಾ ಕಲೆಕ್ಟ್ ಮಾಡ್ಕೊಳ್ತೀವಿ, ಪ್ರೈಮರಿ ಅಪ್ರೋಚ್ಗಳು ಏನಿರುತ್ತೆ, ಸೊ ಇದು ಬೆಸ್ಟ್ ಮೆಥಡ್ ಅಂತ ಹೇಳ್ತಾರೆ. ಸೊ ಯಾವುದೇ ರೀತಿಯಾದಂತಹ ರಿಸರ್ಚ್ ಆಕ್ಟಿವಿಟೀಸ್ ಕೇವಲ ಒಂದು ಮಾಹಿತಿಗೋಸ್ಕರ ಬೇಕು. ಓಕೆ, ಫಾರ್ ಎಕ್ಸಾಂಪಲ್ ನಮಗೆ ಗೊತ್ತಿಲ್ಲ ಕರ್ನಾಟಕದ ಪಾಪ್ಯುಲೇಷನ್ ಎಷ್ಟು ಗೊತ್ತಿಲ್ಲ ನಮಗೆ, ನಾವು ಇಂಡಿವಿಜುವಲ್ ಆಗಿ ಪ್ರೈವೇಟ್ ಆಗಿ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಸೊ ತುಂಬಾ ಎನರ್ಜಿ, ತುಂಬಾ ಹಣ ಎಲ್ಲ ಖರ್ಚಾಗುತ್ತೆ. ಸೊ ಅದಕ್ಕೆ ಪರ್ಮಿಷನ್ ಸಿಗುತ್ತೋ ಸಿಗಲ್ವೋ ಅದು ಡೌಟೇ. ಸೊ ಅಷ್ಟೊಂದು ರಿಸ್ಟ್ರಿಕ್ಷನ್ಸ್ ಇರುತ್ತೆ. ಅಂತ ಸಮಯದಲ್ಲಿ ನಾವು ಏನ್ ಮಾಡಬೇಕು, ಅಫ್ಕೋರ್ಸ್ ನಾವು ಏನು ಗೌರ್ಮೆಂಟ್ ಕೊಟ್ಟಿರ್ತಕ್ಕಂಥ ಡೇಟಾನ ನಾವು ಒಂದು ಆಧಾರವಾಗಿ ಇಟ್ಟುಕೊಂಡು, ಅಂದ್ರೆ ಅದನ್ನ ಸೆಕೆಂಡರಿ ಡೇಟಾ ಆಗಿ ನಾವು ಕನ್ಸಿಡರ್ ಮಾಡಿಕೊಂಡು ಅದ್ರ ಬೇಸ್ ಮೇಲೆ ನಾವು ಏನೋ ಒಂದು ಇಂಟರ್ಪ್ರಿಟೇಷನ್ ಅನ್ನ ಮಾಡ್ತಾ ಹೋಗ್ತೀವಿ. ಒಂಥರ ಸಪೋರ್ಟಿವ್ ಡಾಕ್ಯುಮೆಂಟ್ ಆಗಿ, ಸಪೋರ್ಟಿವ್ ಎಲಿಮೆಂಟ್ ಆಗಿ, ಸೊ ಏನೆಲ್ಲ ಬೇಕಾಗುತ್ತೆ, ಸೊ ಅಂತ ಮೂಮೆಂಟ್ಗೆ ನಾವೇನಾದ್ರೂ ಯೂಸ್ ಮಾಡ್ಕೊಂಡಿದ್ದೆ ಆದಲ್ಲಿ ಕೆಲವೊಂದು ಡೇಟಾ, ಅದು ಸೆಕೆಂಡರಿ ಡೇಟಾ. ಅಂತ ಸಮಯದಲ್ಲಿ ಅಂತಹ ರಿಸರ್ಚ್ ಆಕ್ಟಿವಿಟೀಸ್ ಅಲ್ಲಿ ಅದು ಹೆಲ್ಪ್ ಅನ್ನ ಮಾಡುತ್ತೆ. ಓಕೆ, ಸೊ ಅದನ್ನು ಬಿಟ್ಟು ಅದನ್ನು ಹೊರತಾಗಿ ನಾವೇನಾದ್ರೂ ಆಕ್ಟಿವಿಟೀಸ್ ಮಾಡ್ತೀವಿ ಅನ್ನೋದು, ಎನಿ ಕೈಂಡ್ ಆಫ್ ರಿಸರ್ಚ್ ಆಕ್ಟಿವಿಟೀಸು ನಾವು ಪ್ರೈಮರಿ ಡೇಟಾ ಮುಖಾಂತರ ನೋಡ್ಬೇಕಾಗುತ್ತೆ. ಓಕೆ, ಸೊ ಪ್ರೈಮರಿ ಡೇಟಾದಲ್ಲಿ ಏನು ಸಂಭವನೀಯ ನಮೂನಾ ವಿಧಾನದಲ್ಲಿ, ಅಂದ್ರೆ ಪ್ರಾಬಬಿಲಿಟಿ ಸ್ಯಾಂಪಲ್ ಟೆಕ್ನಿಕ್ಸ್ ಅಲ್ಲಿ, ಸೊ ಈಗಾಗಲೇ ಅದು ಸಹ ಕ್ಲಾಸಸ್ ಆಗಿದೆ. ಅಸಂಭವನೀಯ ನಮೂನಾ ವಿಧಾನ, ಅಸಂಭವನೀಯ ನಮೂನಾ ವಿಧಾನ, ಸೊ ಅದನ್ನ ನಾವು ಇಂತಹ ವಿಧಾನಗಳನ್ನು ಸಹ ನಾವು ರಿಸರ್ಚ್ ಆಕ್ಟಿವಿಟೀಸ್ ನಲ್ಲಿ ಉಪಯೋಗಿಸ್ತಾ ಹೋಗ್ತೀವಿ ಕೆಲವೊಂದು ಸಂದರ್ಭಗಳಲ್ಲಿ. ಸೊ ನಮ್ಮ ಪ್ರೈಮರಿ ಆಯ್ಕೆ ಯಾವುದಾಗಿರುತ್ತೆ, ಅದು ಸಿಂಪಲ್ ರ್ಯಾಂಡಮ್ ಆಗಿ ಇರುತ್ತೆ ಅಥವಾ ಸಿಸ್ಟಮೆಟಿಕ್ ರ್ಯಾಂಡಮ್ ಆಗಿರುತ್ತೆ. ಇನ್ನು ಕೆಲವೊಂದು ಸಂದರ್ಭಗಳಲ್ಲಿ ಏನಾಗುತ್ತೆ, ಸ್ಟ್ರಾಟಿಫೈಡ್ ಡೇಟಾ ಆಗಿರುತ್ತೆ. ಇನ್ನು ಕೆಲವೊಂದು ಸಂದರ್ಭಗಳಲ್ಲಿ ಕ್ಲಸ್ಟರ್ ಡೇಟಾ ಆಗಿರುತ್ತೆ. ಅಂದ್ರೆ ಪ್ರದೇಶ ಜಾಸ್ತಿ ಇದ್ದಾಗ, ಸೊ ನಾವು ಆ ಪ್ರದೇಶದಾದ್ಯಂತ, ಫಾರ್ ಎಕ್ಸಾಂಪಲ್ ಸೌತ್ ಅಥವಾ ಓಲ್ ಬೆಂಗಳೂರಿನ ನಾವು ಡೇಟಾ ಕಲೆಕ್ಟ್ ಮಾಡ್ಕೋಬೇಕು, ತುಂಬಾ ಕಷ್ಟ ಆಗುತ್ತೆ. ಅವಾಗ ನಾವು ಕ್ಲಸ್ಟರ್ ಅನ್ನ ಆಯ್ಕೆ ಮಾಡ್ಕೊಳ್ತೀವಿ. ಸೊ ಅದು ಈಗ ಆಲ್ರೆಡಿ ಆ ತರಗತಿಗಳು ಸಹ ಆಗಿದೆ. ಸೊ ಉಳಿಕೆ ಆಗಿರೋ ಅಂಥದ್ದು ಅಸಂಭವನೀಯ. ಸೊ ಕೆಲವೊಂದು ಬಾರಿ ನಾವು ಸಂಭವನೀಯ ನಮೂನಾ ಮೆಥಡ್ಗಳನ್ನ ಉಪಯೋಗಿಸ್ಲಿಕ್ಕೆ ಕಷ್ಟ ಆಗ್ತಾ ಹೋಗುತ್ತೆ. ಏಕೆಂತಂದ್ರೆ ಆಪ್ಷನ್ಸ್ ಕೂಡ ನಮಗೆ ಸಿಗೋದಿಲ್ಲ. ಅದು ಬೇರೆ ಬೇರೆ ಕಾರಣಗಳು ಸಹ ನಮಗಿರುತ್ತೆ. ಸೊ ಕಾರಣಗಳೇನು ಅಂತ ಅಂದ್ರೆ, ಸೊ ಎಸ್ಪೆಷಲಿ ಈ ರೀತಿಯಾದಂಥ ಒಂದು ಅಕಾಡೆಮಿಕ್ ರಿಲೇಟೆಡ್ ರಿಸರ್ಚ್ ಆಕ್ಟಿವಿಟೀಸ್ಗಳನ್ನ ಮಾಡ್ತೀವಿ ಅಂದ್ರೆ, ಡೆಸರ್ಟೇಷನ್ಸ್ ಇರ್ಬೋದು, ಎಂಫಿಲ್ ಥೀಸಿಸ್ಗಳು ಇರಬಹುದು, ಅಥವಾ PhD ಥೀಸಿಸ್ಗಳು ಇರಬಹುದು. ಸೊ ಈ ರೀತಿಯಂತ ಅಕಾಡೆಮಿಕ್ ರಿಲೇಟೆಡ್ ರಿಸರ್ಚ್ ಆಕ್ಟಿವಿಟೀಸ್ಗಳು ಇರುತ್ತಲ್ಲ, ಸೊ ಇಂಥ ಆಕ್ಟಿವಿಟೀಸ್ಗಳಲ್ಲಿ ಈ ನಾನ್ ಪ್ರಾಬಬಿಲಿಟಿ ಸ್ಯಾಂಪಲಿಗೆ ಹೋಗ್ಬಿಡ್ತಾರೆ. ಏಕೆ ಅಂತಂದ್ರೆ ಇಲ್ಲಿ ಅದರದೇ ಆದಂಥ ಒಂದು ಟೈಮ್ ಕನ್ಸ್ಟೆಂಟ್ ಇರುತ್ತೆ, ಫೈನಾನ್ಷಿಯಲ್ ಸ್ಟೇಟಸ್ಸು ಕೌಂಟ್ ಆಗುತ್ತೆ, ಮ್ಯಾಟ್ರ್ ಆಗುತ್ತೆ. ಸೊ ಆಮೇಲೆ ಇವರೆಲ್ಲ ವಿದ್ಯಾರ್ಥಿಗಳು. ಆಕ್ಚುಲಿ ವಿದ್ಯಾರ್ಥಿಗಳು ಅಂತಂದ್ರೆ
ಅಷ್ಟು ಇನ್ ಡೀಟೇಲ್ ಅಥವಾ ಇನ್ ಡೆಪ್ತ್ ನಾಲೆಜ್ ಅವರಿಗೆ ಅಷ್ಟು ಅಂದರೆ ಸಪೋರ್ಟಿವ್ ಸಿಸ್ಟಮ್ ಇರೋದಿಲ್ಲ ಅವ್ರಿಗೆ. ಯಾಕೆಂದರೆ ಅವ್ರಿಗಿನ್ನೂ ಅಷ್ಟು ಸೊಸೈಟಿ ಜೊತೆಗೆ ಒಂದು ಇನ್ಸ್ಟಿಟ್ಯೂಷನ್ ಜೊತೆಗೆ ಎಕ್ಸ್ಪೋಜರ್ ಆಗಿರೋದಿಲ್ಲ. ಸೊ ಅವ್ರದ್ದೇ ಆದಂಥ ಒಂದು ಲಿಮಿಟೇಷನಲ್ಲಿ ಮಾಡುವಂಥ ರಿಸರ್ಚ್ ಆ್ಯಕ್ಟಿವಿಟೀಸ್ಗಳು ಇದು. ಸೊ ಹಂಗಾಗಿ ಅವರು ಯಾವಾಗಲೂ ಸಹ ಸಂಭವನೀಯ ನಮೂನ ವಿಧಾನಗಳನ್ನು ಉಪಯೋಗಿಸೋ ಬದಲಿಗೆ ಈ ಅಸಂಭವನೀಯ ನಮೂನ ವಿಧಾನಗಳನ್ನು ಹೆಚ್ಚಾಗಿ ಉಪಯೋಗಿಸ್ತಾ ಹೋಗ್ತಾರೆ. ಏನಕ್ಕೆ ಹೆಚ್ಚಾಗಿ ಉಪಯೋಗಿಸ್ತಾರೆ ಅಂತ ಅಂದರೆ ಕಾರಣ ಇಷ್ಟೇ, ಅಪ್ರೋಚಿಂಗ್ ಸಿಸ್ಟಮ್ಮು, ಅಪ್ರೋಚಿಂಗ್ ವೇ ಏನಿರುತ್ತೆ, ಫೈನಾನ್ಷಿಯಲ್ ಸ್ಟೇಟಸ್ ಕಂಡೀಷನ್ ಯಾವ ರೀತಿ ಆಗಿರುತ್ತೆ, ಡ್ಯೂರೇಷನ್. ಅಫ್ಕೋರ್ಸ್ ನಮಗೆ ಎಲ್ಲ ಇದೆ ಫೆಸಿಲಿಟೀಸು, ಬಟ್ ಒಂದು 5 years ನಮಗೆ ರಿಸರ್ಚ್ ಆ್ಯಕ್ಟಿವಿಟೀಸನ್ನು ನಾವು ಮಾಡೋಕ್ಕಾಗೋದಿಲ್ಲ. ಏನಕ್ಕೆ ಅಂತಾರೆ, ಡಿಸರ್ಟೇಷನ್ 1 ಸೆಮಿಸ್ಟ್ರಿಗೆ ಮಾತ್ರ ಇರುತ್ತೆ ಅಥವಾ 1 yearಗೆ ಮಾತ್ರ ಇರುತ್ತೆ. ಸೊ ಅದರದ್ದೇ ಆದಂಥ ಕಾರಣಗಳಿರುತ್ತೆ. ನಾವು ಇಂಟರ್ವೆನ್ಷನ್ ಪ್ರೋಗ್ರಾಮ್ ಮಾಡಲಿಕ್ಕೆ ಆಗೋದಿಲ್ಲ ಯಾವುದರಲ್ಲಿ, ಈ ಡಿಗ್ರಿ ಕೋರ್ಸ್ಗಳಲ್ಲಿ ಅಥವಾ PG ಕೋರ್ಸ್ಗಳಲ್ಲಿ. PhD ಕೋರ್ಸಲ್ಲಿ ನಾವು ಇಂಟರ್ವೆನ್ಷನ್ ಪ್ರೋಗ್ರಾಮನ್ನು ಆಕ್ಟಿವಿಟೀಸ್ಗಳನ್ನು ನಾವು ಮಾಡಬಹುದು. ಏಕೆಂದರೆ ಅಲ್ಲಿ ಡ್ಯೂರೇಷನ್ 5 years ಇರುತ್ತೆ. 5, 6, 7 yearsವರೆಗೂ ಎಕ್ಸ್ಟೆಂಡ್ ಮಾಡ್ಕೊಳ್ತಾ ಹೋಗ್ಬೋದು. ಸೊ ಅಲ್ಲಿ ನಮಗೆ ಜಾಗ ಇರುತ್ತೆ ರೀತಿಯಾದಂಥ ರಿಸರ್ಚ್ ಆಕ್ಟಿವಿಟೀಸ್ಗಳನ್ನು ನಾವು ಮಾಡಲಿಕ್ಕೆ. ಆದರೆ ಇಲ್ಲಿ 1 ವರ್ಷದ ಡ್ಯೂರೇಷನಲ್ಲಿ ಅಥವಾ 6 months ಡ್ಯೂರೇಷನಲ್ಲಿ, 1 semester ಡ್ಯೂರೇಷನಲ್ಲಿ ನಾವು ಇಂಟರ್ವೆನ್ಷನ್ ಪ್ರೋಗ್ರಾಮನ್ನು ನಾವು ಡಿಸೈನ್ ಮಾಡಲಿಕ್ಕೆ ಆಗೋದಿಲ್ಲ, ಕಷ್ಟ ಆಗ್ತಾ ಹೋಗುತ್ತೆ. ಸೊ ಕೆಲವೊಂದು ಆಪ್ಷನ್ಸ್ಗಳು ನಮ್ಮನ್ನು ಇದಕ್ಕೆ ರಿಸ್ಟ್ರಿಕ್ಟ್ ಆಗೋ ರೀತಿಯಾಗಿ ಮಾಡುತ್ತೆ, ಸಂದರ್ಭಗಳು ಮಾಡುತ್ತೆ. ಸೊ ಹಾಗಾಗಿ ನಾವು ಜಾಸ್ತಿ ಹೆಚ್ಚಿನ ಪ್ರಮಾಣದಲ್ಲಿ ನಾವು ನಾನ್ ಪ್ರಾಬಬಿಲಿಟಿ ಸ್ಯಾಂಪಲ್ ಮೆಥಡನ್ನು ಯೂಸ್ ಮಾಡ್ತಾ ಹೋಗ್ತೀವಿ. ಎಸ್ಪೆಷಲಿ ಆಲ್ಮೋಸ್ಟ್ ಆಲ್ ಅಕಾಡೆಮಿಕ್ ರಿಲೇಟೆಡ್ ರಿಸರ್ಚ್ ಆಕ್ಟಿವಿಟೀಸ್. ಓಕೆ, ಸೊ ಕೆಲವೊಂದು ಬಾರಿ ಈ ರಿಸರ್ಚ್ ಡ್ಯೂ ಟು ಕೋವಿಡ್ ಸಂದರ್ಭದಲ್ಲಿ ನಾವು ಈ ಪ್ಯಾಂಡಮಿಕ್ ಒಬ್ಬರಿಂದ ಒಬ್ಬರಿಗೆ ಹರಡುತ್ತೆ ಅಂತ ಸಂದರ್ಭದಲ್ಲಿ ಇದೇ ಕೋರ್ಸಲ್ಲಿ ಓಕೆ ಸೆಕೆಂಡ್ರಿ ಡೇಟಾ ಯೂಸ್ ಮಾಡಿಕೊಂಡು ನೀವು ಮಿನಿ ರಿಸರ್ಚ್ ಮಾಡಬಹುದು ಅನ್ನೋದು ಒಂದು ಆರ್ಡರ್ ಬಂತು ಹೆಡ್ ಆಫೀಸಿಂದ. ಓಕೆ, ಕೆಲವೊಂದು ಕೋವಿಡ್ ರೂಲ್ಸ್ಗಳನ್ನು ಪಾಲನೆ ಮಾಡಬೇಕು. ಸೊ ಈಗಲೂ ಕೆಲವೊಂದು ಸಬ್ಜೆಕ್ಟ್ಗಳಲ್ಲಿ ಸೆಕೆಂಡ್ರಿ ಡೇಟಾ ನೀವು ಯೂಸ್ ಮಾಡ್ಬೋದು ಅನ್ನೋ ಒಂದು ಆಪ್ಷನ್ ಇಲ್ಲಿವರೆಗೂ ಇದೆ. ಆದರೆ ನಾಲೆಜ್ ಪರ್ಪಸ್ಗೆ, ಅಂದರೆ ಟೆಕ್ನಿಕಲ್ ಆಸ್ಪೆಕ್ಟಲ್ಲಿ ನಾವು ಕ್ಯಾನ್ ಯೂಸ್ ಸೆಕೆಂಡ್ರಿ ಡೇಟಾ, ಬಟ್ ನಾಲೆಜ್ ಪರ್ಪಸ್ಗೆ ನಾವು ಅದರದ್ದು ಎಫೆಕ್ಟ್, ಡೇಟಾ ಎಫೆಕ್ಟನ್ನು ನಾವು ನೋಡಬೇಕು, ಸಿಗ್ನಿಫಿಕೆಂಟ್ ಡಿಫ್ರೆನ್ಸಸ್ಗಳನ್ನು ನಾವು ನೋಡಬೇಕು. ಕೆಲವೊಂದು ಎಲ್ಲದನ್ನು ಸಹ ನಾವು ಸೆಕೆಂಡ್ರಿ ಡೇಟಾ ಮೇಲೆ ಅವಲಂಬನೆ ಮಾಡಲಿಕ್ಕೆ ಕಷ್ಟ ಆಗ್ತಾ ಹೋಗುತ್ತೆ, ಸಾಧ್ಯ ಆಗ್ತಾ ಹೋಗೋದಿಲ್ಲ ಅದ್ರ ಮೇಲೆ. ಏನಕ್ಕೆ ಅಂದರೆ ನಮಗೆ ಜೆನ್ಯೂನ್ ಆಕ್ಚುಯಲ್ ಡೇಟಾ ನಮಗೆ ಸಿಗ್ತಾ ಹೋಗೋದಿಲ್ಲ. ಯಾವ ಹಿನ್ನೆಲೆಯಿಂದ ಮಾಡಿರ್ತಾರೆ, ಯಾವ ಸಂದರ್ಭದಲ್ಲಿ ಮಾಡಿರ್ತಾರೆ. ಸೊ ಅಫ್ಕೋರ್ಸ್ ಮೆಥಡಾಲಜಿನಲ್ಲಿ ಬರೆದಿರ್ತಾರೆ, ಯಾರಿಂದ ಯಾವ ಕಾರಣಗಳಿಗೋಸ್ಕರ, ಅಂದರೆ ಏನು ಆಬ್ಜೆಕ್ಟಿವ್ಸ್ ಇರುತ್ತೆ ಎಲ್ಲ ಇರುತ್ತೆ. ಬಟ್ ಅವರು ಡೇಟಾ ಕಲೆಕ್ಟ್ ಮಾಡ್ಕೊಂಡಿರ್ತಕ್ಕಂಥ ಒಂದು ಟೈಮ್, ಯಾರ ಮೇಲೆ ಆಗಿತ್ತು ಎಕ್ಸಾಕ್ಟ್ ಆಗಿ, ಇಂಥ ವ್ಯಕ್ತಿ ಯಾರು, ಸೊ ಅವರು ಯಾವ ಹಿನ್ನೆಲೆಯಲ್ಲಿ ಕೊಟ್ಟರು. ಓಕೆ, ಸೊ ಈಗ ಲಿಮಿಟೇಷನ್ ಅನ್ನೋ ಒಂದು ಪಾರ್ಟ್ ಇರುತ್ತೆ ಯಾವುದೇ ಒಂದು ರಿಸರ್ಚ್ ಆಕ್ಟಿವಿಟೀಸ್. ಸೊ ಅದರಲ್ಲಿ ಮೆನ್ಷನ್ ಮಾಡಿರ್ತಾರೆ ಅದ್ರ ಲಿಮಿಟೇಷನ್, ಸ್ಟಡಿ ಲಿಮಿಟೇಷನ್ಸ್ಗಳು ಏನು, ಅದ್ರ ಸ್ಟ್ರೆಂತ್ ಏನು, ಅದ್ರ ಮೇಜರ್ ಫೈಂಡಿಂಗ್ಸ್ ಏನು, ರೆಕಮೆಂಡೇಶನ್ಸ್ ಏನು. ಸೊ ಎಲ್ಲದೂ ಒಂದು ಪಾರ್ಟ್ ಇರುತ್ತೆ, ರಿಸರ್ಚ್ ಆಕ್ಟಿವಿಟೀಸ್ನ ಒಂದು ಪಾರ್ಟ್ ಇದೆಲ್ಲ. ಸೊ ಇಲ್ಲಿ ನಾವು ತೆಗೆದುಕೊಂಡಿರ್ತಕ್ಕಂಥ ಒಂದು ಡೇಟಾನೇ ನಮಗೆ ಎಲ್ಲಿಂದ ಬಂತು, ಸೋರ್ಸ್ ಆಫ್ ಡೇಟಾ ಏನು ಅನ್ನೋದು ನಮಗೆ, ಅಂದರೆ ಅದ್ರದ್ದು ಜೆನ್ಯೂನಿಟಿ ಏನು ಅಂತ ನಮಗೆ ಗೊತ್ತಿಲ್ಲ ಅಂತ ಸಂದರ್ಭದಲ್ಲಿ ಸೊ ನಾವು ಒಂದು ಅಕ್ಯುರೇಟ್ ಆಗಿ ಜನರಲೈಸೇಷನ್ ಮಾಡಬಹುದು ಅನ್ನೋ ಒಂದು ಕಾನ್ಸೆಪ್ಟ್ಗೆ ನಾವು ಬರಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಹೋಗುತ್ತೆ. ಅಂದರೆ ಈ ಅಕಾಡೆಮಿಕ್ ರಿಲೇಟೆಡ್ ಓಕೆ, ಬಟ್ ಫರ್ದರ್ ಈ ರಿಸರ್ಚ್ ಇನ್ಸ್ಟಿಟ್ಯೂಷನ್ಸ್ಗಳು ಇರುತ್ತೆ, ಲೈಕ್ WHO ಅಂತಾನೆ ಇಟ್ಕೊಳ್ಳೋಣ ಫಾರ್ ಎಕ್ಸಾಂಪಲ್ಗೆ. ಸೊ WHO ಅವರು ಹಂಗೆ ಅನ್ಸೈಂಟಿಫಿಕ್ ಆಗಿ ಯಾವುದೇ ರಿಸರ್ಚ್ ಆಕ್ಟಿವಿಟೀಸ್ಗಳನ್ನು ಮಾಡ್ತಾ ಹೋಗೋದಿಲ್ಲ ಅವರು. ಏನಕ್ಕೆ ಅಂತಂದರೆ ಫಾರ್ ಎಕ್ಸಾಂಪಲ್ ಯುನಿಸೆಫ್ ಅಂತ ಇದೆ. ಯುನಿಸೆಫ್ ಅವ್ರು ಮಾಡುವಂಥ ರಿಸರ್ಚ್ ಆಕ್ಟಿವಿಟೀಸ್ಗಳು ದೊಡ್ಡ ಪ್ರಮಾಣದಲ್ಲಿ ಇರುತ್ತೆ. ಏನಕ್ಕೆ ಅಂದರೆ ಅವ್ರಿಗೆ ಅಷ್ಟೇ ದೊಡ್ಡ ರೀತಿಯಾಗಿ ಫಂಡ್ ಬರುತ್ತೆ, ದೊಡ್ಡ ರೀತಿಯಾದಂಥ ಹ್ಯೂಮನ್ ರಿಸೋರ್ಸ್ ಇದೆ, ಒಂದು ದೊಡ್ಡದಾದಂಥ ಸಿಸ್ಟಮ್ ಅವರಲ್ಲಿದೆ. ಸೊ ಹಂಗಾಗಿ ಅವರು ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳನ್ನು, ಸರ್ವೆಗಳನ್ನು, ಆಕ್ಟಿವಿಟೀಸ್ಗಳನ್ನು ಮಾಡ್ತಾ ಹೋಗ್ತಾರೆ. ಓಕೆ, ಸೊ ಅಂಥವರು ಈ ರೀತಿಯಾದಂತಹ ಫಾರ್ ಎಕ್ಸಾಂಪಲ್ ಅವ್ರಿಗೆ ಮನಿ ಅನ್ನೋದು ಮ್ಯಾಟ್ರ್ ಆಗೋದಿಲ್ಲ, ಟೈಮ್ ಅನ್ನೋದು ಓಕೆ 5 years, 10 years, 20 years, ಸೊ ಮ್ಯಾಟ್ರ್ ಆಗೋದಿಲ್ಲ ಅವ್ರಿಗೆ ಬೇಕಾಗಿರ್ತಕ್ಕಂಥದ್ದು ಜೆನ್ಯೂನ್ ರಿಸರ್ಚ್. ಸೊ ಅಂಥ ಸಂದರ್ಭದಲ್ಲಿ ನಾವು ನಾನ್ ಪ್ರಾಬಬಿಲಿಟಿ, ಸೊ ಅದೆಲ್ಲ ಬೇಕೇ ಆಗಿಲ್ಲ ಅವ್ರಿಗೆ. ಓಕೆ, ಸೊ ಏನಕ್ಕೋಸ್ಕರ ಈ ನಾನ್
ಪ್ರಾಬಬಿಲಿಟಿ ಸ್ಯಾಂಪಲ್ ಟೆಕ್ನಿಕ್ಸ್ ಬೇಕು ಅಂತಂದ್ರೆ ಶಾರ್ಟ್ ಕಟ್ ಅನ್ನ ಯಾರು ಎಕ್ಸ್ಪೆಕ್ಟ್ ಮಾಡ್ತಾರೆ? ಕಡಿಮೆ ಸಮಯದಲ್ಲಿ, ಕಡಿಮೆ ಹಣದಲ್ಲಿ, ಅಥವಾ ವೆರಿ ವೆರಿ ಶಾರ್ಟ್ ಕಟ್ ಮುಖಾಂತರ ಯಾರು ಡೇಟಾನ ಕಲೆಕ್ಟ್ ಮಾಡ್ಕೋಬಹುದು ಅಂತ ಯೋಚನೆ ಮಾಡ್ತಾರಲ್ಲ, ಸೊ ಅಂಥವ್ರಿಗೆ ಇದು ಬೇಕಾಗಿರೋದು. ಸೊ ಯಾರು ಅಂತ ಶಾರ್ಟ್ ಕಟ್ ಅಲ್ಲಿ ಡೇಟಾ ಕಲೆಕ್ಟ್ ಮಾಡ್ಕೊಳ್ಳೋ ಅಂತಾರೋ? ವಿದ್ಯಾರ್ಥಿಗಳು ಅಪ್ ಟು PhD ವರೆಗೂ. ಸೊ PhD ಮುಗಿದ ನಂತರದಲ್ಲಿ ಏನೇನೆಲ್ಲ ರಿಸರ್ಚ್ ಆಕ್ಟಿವಿಟೀಸ್ ನಡೀತಾ ಹೋಗ್ತಾವಲ್ಲ, ಸೊ ಅಂಥವ್ರಿಗೆಲ್ಲ ಇವೆಲ್ಲ ಪರ್ಪಸಿವ್, ಇವೆಲ್ಲ ಮ್ಯಾಟ್ರೇ ಅಲ್ಲ. ಸೊ ಅವ್ರಿಗೆಲ್ಲ ಇದು ವಿಷಯ ಬೇಕೇ ಆಗಿಲ್ಲ. ಪರ್ಪಸಿವ್ ಅಂತಂದ್ರೆ ಏನದು, ಯಾವ ಮೆಥಡ್ ಅಂತ ಕೇಳಿದ್ರು ಕೇಳಬಹುದು ಅವರು. ಯಾಕೆಂತಂದ್ರೆ ಅವರು ಸಿಸ್ಟಮ್ಯಾಟಿಕ್, ವೆರಿ ಸ್ಟ್ರೈಟ್ ಫಾರ್ವರ್ಡ್ ಆಗಿರ್ತಾರೆ. ಒಂದು ಮೇಜರ್ ಆಕ್ಟಿವಿಟಿ ಏನಿರುತ್ತಲ್ಲ, ಅದರ ಮೇಜರ್ ಮೆಥಡಾಲಜಿ ಏನಿರುತ್ತಲ್ಲ, ಅಥವಾ ಮುಖ್ಯವಾದ ಒಂದು ಮೆಥಡ್ಸ್ ಏನಿರುತ್ತಲ್ಲ ಡೇಟಾ ಕಲೆಕ್ಷನ್ಗೆ, ಅದನ್ನೇ ಯೂಸ್ ಮಾಡ್ತಾ ಹೋಗ್ತಾರೆ. ಯಾಕೆಂದ್ರೆ ಅವರಲ್ಲಿ ಎಕ್ಸ್ಪರ್ಟ್ ಇರ್ತಾರೆ. ಸೊ ರಿಸೋರ್ಸ್ ಇರುತ್ತೆ, ಹ್ಯೂಮನ್ ರಿಸೋರ್ಸ್ ಇರುತ್ತೆ, ಫೈನಾನ್ಸ್ ಇರುತ್ತೆ, ಟೈಮ್ ಇರುತ್ತೆ. ಅವ್ರಿಗೆ ಬೇಕಾಗಿರ್ತಕ್ಕಂಥದ್ದು ರಿಲಯಬಲ್ ಡೇಟಾ. ಓಕೆ, ಸೊ ನಾವು WHO ಈ ಥರ ಹೇಳಿದೆ ಅಂತಂದರೆ ಈಸಿಯಾಗಿ ಒಪ್ಕೊಳ್ತೀವಿ. ಯುನೆಸ್ಕೋ ಈ ರೀತಿಯಾದಂಥ ಒಂದು ಸಂಶೋಧನೆ ಮಾಡಿ ಆ ಸಂಶೋಧನೆ ಪ್ರಕಾರ ಈ ರೀತಿಯಾದ ಡೇಟಾವನ್ನು ಅದು ಕೊಟ್ಟಿದೆ ಅಂತಾರೆ, ನಾವು ಕಣ್ಮುಚ್ಕೊಂಡು ಒಪ್ಕೊಳ್ತೀವಿ. ಸೊ ಅದನ್ನು ಕ್ವಶನ್ ಮಾಡುವಂಥದ್ದು ನಾವು ಯಾರೂ ಮಾಡೋದಿಲ್ಲ. ಏನಕ್ಕೆ ಅಂತಂದರೆ ಅವ್ರು ಕೊಡುವಂಥ ಡೇಟಾ ಆ ರೀತಿಯಾಗಿರುತ್ತೆ, ಒಂದು ನಂಬಿಕೆ. ಓಕೆ, ಸೊ ಈ ಥರ. ಸೊ ಕೆಲವೊಂದು ಜರ್ನಲ್ಸ್ ಇದೆ, ಲೈಕ್ ಸ್ಪ್ರಿಂಜರ್ ಇದೆ, ಲೈಕ್ Elsevier ಇದೆ, ಲೈಕ್ ಮೆಡ್ಪ್ಲಸ್ ಇದೆ. ಸೊ ಹೀಗೆ ಸೋರ್ಸಸ್ ಒಂದು ಡಿಪಾರ್ಟ್ಮೆಂಟಲ್ಲಿ ಅದರದೇ ಆದಂತಹ ಕೆಲವೊಂದು ಸ್ಟ್ಯಾಂಡರ್ಡೈಸ್ ಜರ್ನಲ್ಸ್ಗಳಿದೆ. ಸೊ ಆ ಜರ್ನಲ್ಸ್ಗಳು ಏನು ಪಬ್ಲಿಷ್ ಮಾಡ್ತವೆ, ಆಕ್ಚುಯಲ್ ಡೇಟಾ ಕಲೆಕ್ಟ್ ಮಾಡ್ಕೊಂಡು, ಸೊ ಹಲವಾರು ರಿವ್ಯೂಸ್ಗಳನ್ನು ಮಾಡಿ, ಎಕ್ಸ್ಪರ್ಟ್ಗಳಿಂದ ರಿವ್ಯೂಸ್ಗಳನ್ನು ಮಾಡಿ ಅವರು ಪೇಪರನ್ನು ಪಬ್ಲಿಷ್ ಮಾಡ್ತಾ ಹೋಗ್ತಾರೆ. ಸೊ ಅವರು ಪಬ್ಲಿಷ್ ಮಾಡೋರೆ ರಿಸರ್ಚರ್ಗೆ ದುಡ್ಡನ್ನು ಕೊಡ್ತಾರೆ. ಸೊ ನಾವೆಲ್ಲ ಏನು ಮಾಡ್ತೀವಿ, ನಾವು ಅಕಾಡೆಮಿಕ್ ಪರ್ಪಸ್ಗೆ ಮಾಡ್ತಾ ಇದ್ದೀವಿ ಅಂತಂದರೆ ನಾವೇ ದುಡ್ಡು ಕೊಟ್ಟು ಜರ್ನಲ್ಸಲ್ಲಿ ಪಬ್ಲಿಷ್ ಮಾಡುವಂಥ ವ್ಯವಸ್ಥೆ ಈಗಿದೆ. ಆದರೆ ಇಂಟರ್ನ್ಯಾಷನಲ್ ಜರ್ನಲ್ಸ್ಗಳು ಪೇಪರ್ ಜೆನ್ಯೂನಿಟಿ ಇತ್ತು ಅಂತಂದರೆ, ಸೊ ಅವ್ರು ಯಾವುದೇ ರೀತಿ ಪಬ್ಲಿಷ್ ಮಾಡಲಿಕ್ಕೆ, ಅಂಥ ಪೇಪರನ್ನು ಪಬ್ಲಿಷ್ ಮಾಡಲಿಕ್ಕೆ ಯಾವುದೇ ರೀತಿಯಾದಂತಹ ಫೀಸನ್ನು ಅವರು ಕಲೆಕ್ಟ್ ಮಾಡ್ಕೊಳೋದಿಲ್ಲ. ಸೊ ಒಂದು ಪೇಪರ್, ಒಂದು ಸೈಂಟಿಫಿಕ್ ಪೇಪರ್ ಒಂದು ಸಂಶೋಧನೆಗೆ, ಒಂದು PhDಗೆ ಸಮವಾಗಿರುತ್ತೆ. ಅಷ್ಟು ಎಫರ್ಟನ್ನು ಹಾಕಬೇಕಾಗಿರುತ್ತೆ. ಅಷ್ಟು ಏನು ಒಂದು PhDಗೆ ಒಂದು 5 years, 4 to 5 years, ಅಪ್ ಟು 6 years ಏನು ಒಂದು ಎಫರ್ಟನ್ನು ಹಾಕ್ತಾರೆ, ಒಂದು ಪೇಪರ್ ತೆಗೆದುಕೊಳ್ಳೋದಕ್ಕೂ ಅಷ್ಟೇ ಸಮಯ ಆಗುತ್ತೆ. ಸೊ ಏನಕ್ಕೆ ಈಗ UGC ಅಕಾರ್ಡಿಂಗ್ ಟು ಯೂನಿವರ್ಸಿಟಿಗಳಲ್ಲಿ ಪ್ರೊಫೆಸರ್ಸು, ಅಸಿಸ್ಟೆಂಟ್ ಪ್ರೊಫೆಸರು, ಅಸೋಸಿಯೇಟ್ ಪ್ರೊಫೆಸರ್ಸು, ಸೊ ಇವರೆಲ್ಲ ಆಫ್ಟರ್ PhD, ಸೊ ನಂಬರ್ ಆಫ್ ಪಬ್ಲಿಕೇಶನ್ ಎಷ್ಟಿದೆ ಅಂತ ನೋಡ್ತಾರೆ. ಓಕೆ, ಸೊ ಅಂದರೆ ಅದು ವೆಯ್ಟೇಜ್. ಸೊ ಅದರಲ್ಲಿ ಎಷ್ಟು ಅಥವಾ ಯಾರು ಇಂಟರ್ನ್ಯಾಷನಲ್ ಪಬ್ಲಿಕೇಶನನ್ನು ಹೊಂದಿದ್ದಾರೆ ಅಂದರೆ Elsevier ಇರ್ಬೋದು, ಸ್ಪ್ರಿಂಜರ್ ಇರ್ಬೋದು, ಮೆಡ್ಪ್ಲಸ್ ರೀತಿಯಾಗಿ ಇರಬಹುದು. ಆದರೆ ಕೆಲವೊಂದು ಇಂಟರ್ನ್ಯಾಷನಲ್ ಲೆವೆಲ್ಸ್ ಜರ್ನಲ್ಸ್ ಇದೆ. ಸೊ ಅದರಲ್ಲಿ ಮಾಡ್ತು ಅಂತಂದರೆ ಇಟ್ ಈಸ್ ಈಕ್ವಲ್ ಟು ಮೋರ್ ದ್ಯಾನ್ PhD. ಈಗ ಸ್ಟೇಟ್ ಯೂನಿವರ್ಸಿಟೀಸ್ ಅಂತ ಕರೆಸ್ಕೊಂಡ್ರೆ, ಓಕೆ, ಸೆಂಟ್ರಲ್ ಯೂನಿವರ್ಸಿಟೀಸ್ಗಳು ಅದರದ್ದೇ ಆದಂಥ ಕೆಲವೊಂದು ತೂಕ, ಒಂದು ವೆಯ್ಟೇಜನ್ನು ಹೊಂದಿರುತ್ತೆ. ಓಕೆ, ಅದರದ್ದೇ ಆದಂಥ ಒಂದು ಲೆವೆಲ್ ಆಫ್ ಸ್ಟ್ಯಾಂಡರ್ಡನ್ನು ಹೊಂದಿರುತ್ತೆ ಇನ್ ಟರ್ಮ್ಸ್ ಆಫ್ ಸಿಲೆಬಸ್ ಕಂಟೆಂಟ್, ಇನ್ ಟರ್ಮ್ಸ್ ಆಫ್ ಅಲ್ಲಿರ್ತಕ್ಕಂಥ ಪ್ರೊಫೆಸರ್ಸು, ಇನ್ ಟರ್ಮ್ಸ್ ಆಫ್ ಅಲ್ಲಿರ್ತಕ್ಕಂಥ ಒಂದು ಎನ್ವಿರಾನ್ಮೆಂಟ್. ಸೊ ಸಿಸ್ಟಮ್ ಇದೆಯಲ್ಲ, ಸೊ ದ ಸಿಸ್ಟಮ್ ಮೇಕ್ಸ್ ಡಿಫ್ರೆನ್ಸ್. ವಾಟ್ ಈಸ್ ಸ್ಟೇಟ್ ಲೆವೆಲ್ ಆ್ಯಂಡ್ ವಾಟ್ ಈಸ್ ಸೆಂಟ್ರಲ್ ಲೆವೆಲ್ ಅಂತ. ಸೊ ನಾವು ಏನಕ್ಕೋಸ್ಕರ ಪ್ರೈಮರಿ ಡೇಟಾ, ಸೆಕೆಂಡ್ರಿ ಡೇಟಾ ಅನ್ನೋ ಒಂದು ಬೈಫರ್ಕೇಶನ್ ಮಾಡಿದ್ದೀವಿ ಅನ್ನೋ ಕಾರಣಕ್ಕೆ ಮಾಡಿದ್ದೀವಿ ಅನ್ನೋದೇ ಆದರೆ, ಸೊ ಅದರಲ್ಲಿ ಇರ್ತಕ್ಕಂಥದ್ದು ಜೆನ್ಯೂನಿಟಿ. ಓಕೆ, ನೆಕ್ಸ್ಟ್ ಅದರಲ್ಲಿ ಬರ್ತಕ್ಕಂಥದ್ದು ನಾನ್ ಪ್ರಾಬಬಿಲಿಟಿ ಸ್ಯಾಂಪಲಿಂಗ್ ಅಲ್ಲಿ ಉದ್ದೇಶಪೂರ್ವಕ. ಸೊ ಕೆಲವೊಂದು ಬಾರಿ ಈ ಉದ್ದೇಶಪೂರ್ವಕವಾದಂಥ ನಮೂನೆಗಳನ್ನು ನಾವು ಚೂಸ್ ಮಾಡ್ಕೊಳ್ತೀವಿ ಬೈ ಚಾನ್ಸ್, ಬೈ ಡಿಫಾಲ್ಟ್. ನಮಗೆ ಗೊತ್ತಿಲ್ಲದೆ ಅಥವಾ ಗೊತ್ತಿಲ್ಲದನೋ ಕೆಲವೊಂದು ಮೆಥಡ್ಗಳನ್ನು ನಾವು ಯೂಸ್ ಮಾಡ್ತೀವಿ. ಆಮೇಲೆ ಅದಕ್ಕೆ ನೇಮ್ ಕೊಡೋ ಅಂಥದ್ದು ನಂತರದಲ್ಲಿ ಆಗುತ್ತೆ. ಸೊ ಇದು ಅನೇಕ ಸಂದರ್ಭದಲ್ಲಿ ಪ್ರೂವ್ ಆಗಿದೆ. ಯಾವ ಥರ ಆಗುತ್ತೆ ಅಂತಂದರೆ, ಈಗ PhD ವೈವ ನಡೀತಿರುತ್ತೆ ಅಥವಾ
ಡೆಸರ್ಟೇಷನ್ ವೈವಾ ನಡೀತಾ ಇರುತ್ತೆ. ಸೊ ಅಲ್ಲಿ ಬರೆದಿರ್ತಾರೆ ಯಾವ ಮೆಥಡ್ ಅನ್ನು ಯೂಸ್ ಮಾಡಿದ್ವಿ, ಎಷ್ಟು ಜನರಿಂದ ನಾವು ಡೇಟಾ ಕಲೆಕ್ಟ್ ಮಾಡ್ಕೊಂಡಿದೀವಿ, ರಿಸಲ್ಟ್ ಏನ್ ಬಂತು. ಸೊ ಎಲ್ಲದನ್ನು ಸಹ ಅವರು ವೈವಾದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾರೆ. ಮೆಥಡ್, ನೀವು ಡೇಟಾ ಕಲೆಕ್ಟ್ ಮಾಡ್ಕೊಂಡಿರೋ ಮೆಥಡ್ಗೂ ಆಕ್ಚುಯಲ್ ಅವ್ರು ಯಾವ ರೀತಿಯಾಗಿ ಬರೆದಿರ್ತಾರೆ ಅದಕ್ಕೂ ನಾವು ಕಂಪೇರ್ ಮಾಡಿದ್ರೆ ದೇರ್ ಇಸ್ ಎ ಲಾಟ್ ಆಫ್ ಡಿಫ್ರೆನ್ಸ್ ಇರುತ್ತೆ. ಸೊ ಅವ್ರು ಬರೆದಿರ್ತಾರೆ ಸಿಂಪಲ್ ರ್ಯಾಂಡಮ್ ಟೆಕ್ನಿಕ್ ಅಂತ ಬರೆದಿರ್ತಾರೆ, ಆದ್ರೆ ಅವರು ಆಕ್ಚುಯಲ್ ಆಗಿ ಮಾಡಿರ್ತಕ್ಕಂಥದ್ದು ಪರ್ಪಸಿವ್ ಸ್ಯಾಂಪ್ಲಿಂಗ್ ಮೆಥಡ್. ಸೊ ನಾವು ಏನು ಡಿಫೈನ್ ಮಾಡಿ ಅಂತ ನಾವು ಒಂದು ರಿಸರ್ಚ್ ಮೆಥಡಾಲಜಿನಲ್ಲಿ ಹೇಳಿರ್ತೀವಿ, ಅದು ಯಾರಾದರೂ ಹೇಳಿರ್ತಾರೆ. ಸೊ ಅಂತಹದನ್ನ ಬಿಟ್ಬಿಟ್ಟು ಸೊ ಅವ್ರಿಗೆ ಬೇಕಾಗಿರುವಂತಹ ರೀತಿನಲ್ಲಿ ಒಂದು ಡೇಟಾವನ್ನು ಕಲೆಕ್ಟ್ ಮಾಡ್ಕೊಂಡಿರ್ತಾರೆ. ಆ ಮೆಥಡ್ ಪರ್ಪಸಿವ್ ಸ್ಯಾಂಪ್ಲಿಂಗ್ ಮೆಥಡ್, ಉದ್ದೇಶಪೂರ್ವಕ ನಮೂನೆ ಅಂತ ಕರೀತಾರೆ. ಓಕೆ, ಸೊ ಅದ್ರಲ್ಲಿ ಏನಾಗಿರುತ್ತಪ್ಪ ಅಂತಂದ್ರೆ ಒಂದು ಇನ್ಸ್ಟಿಟ್ಯೂಷನ್ಗೆ ಹೋಗ್ತಾರೆ ಫಾರ್ ಎಕ್ಸಾಂಪಲ್ ಅಂತಂದ್ರೆ, ಅಲ್ಲಿ ಫಾರ್ ಎಕ್ಸಾಂಪಲ್ ಅಡೋಲಸೆಂಟ್ ಮೇಲೆ ಒಂದು ಸ್ಟ್ರೆಸ್ ಆಂಗ್ಸೈಟಿ ಕಲೆಕ್ಟ್ ಮಾಡ್ಕೋಬೇಕು, ಲೆವೆಲ್ ಆಫ್ ಸ್ಟ್ರೆಸ್. ಸೊ ಒಂದು ಸ್ಟ್ರೆಸ್ ಕ್ವೆಶ್ಚನೇರು ಮತ್ತೆ ಆಂಗ್ಸೈಟಿ ಅಸೆಸ್ ಮಾಡೋ ಅಂತ ಒಂದು ಕ್ವೆಶ್ಚನೇರು, 2 ಕ್ವೆಶ್ಚನೇರು ತೆಗೆದುಕೊಂಡು ಹೋಗ್ತಾರೆ, ಕನ್ಸೆಂಟ್ ಫಾರ್ಮ್ ತೆಗೆದುಕೊಳ್ತಾರೆ. ಸೊ ಅಲ್ಲಿ ಯಾರು ಪ್ರಿನ್ಸಿಪಲ್ನ ಅಪ್ರೋಚ್ ಮಾಡಬೇಕಾ, ಅವರಿಂದ ಪರ್ಮಿಷನ್ ತೆಗೆದುಕೋಬೇಕಾ. ಸೊ ಕೆಲವೊಬ್ರು ಪರ್ಮಿಷನ್ ಅನ್ನ ತೆಗೆದುಕೊಳ್ತಾರೆ, ಇನ್ನು ಕೆಲವರು ಡೈರೆಕ್ಟ್ ಕ್ಲಾಸ್ ರೂಮ್ಗೆ ಹೋಗ್ತಾರೆ. ಸೊ ಅಲ್ಲಿ ಯಾರು ಅವೈಲಬಿಲಿಟಿ ಇರ್ತಾರೆ ಅಂಥವ್ರ ಮೇಲೆ ಅಪ್ರೋಚ್ ಮಾಡಿಕೊಂಡು ಡೇಟಾವನ್ನು ಕಲೆಕ್ಟ್ ಮಾಡ್ಕೊಳ್ತಾರೆ. ಸೊ ಅವ್ರಿಗೊಂದು ನಂಬರ್ ಅಸೈನ್ ಮಾಡಬೇಕು, ಅವ್ರನ್ನ ಕನ್ಸೆಂಟ್ ಅನ್ನ ಅಫ್ಕೋರ್ಸ್ ತೆಗೆದುಕೊಂಡಿರ್ತಾರೆ. ಬಟ್ ಅವ್ರಿಗೆ ಅವ್ರದ್ದು ಟೆಂಟೇಟಿವ್ ಉದ್ದೇಶ ಏನಿರುತ್ತೆ ಅಂತಂದ್ರೆ ಸಿಂಪಲ್ ಅಥವಾ ಸಿಸ್ಟಮೆಟಿಕ್ ರ್ಯಾಂಡಮ್. ಸೊ ಆ ಮೆಥಡ್ ಅನ್ನು ಬಿಟ್ಬಿಡ್ತಾರೆ. ಸೊ ಯಾರು ಸಿಗ್ತಾರೆ ಅಥವಾ ಔಟ್ ಆಫ್ ದ ಕ್ಯಾಂಪಸ್ ಅಥವಾ ಔಟ್ ಆಫ್ ದ ಕ್ಲಾಸ್ ರೂಮ್, ಅವ್ರು ಇನ್ಸೈಡ್ ದ ಕ್ಲಾಸ್ ರೂಮ್. ಸೊ ಯಾರೆಲ್ಲ ಅವ್ರಿಗೆ ಏನೋ ರಿಯಾಕ್ಟ್ ಮಾಡ್ತಾರೆ ಅಥವಾ ರೆಸ್ಪಾನ್ಸ್ ಮಾಡ್ತಾರೆ ಪ್ರಾಪರ್ ಆಗಿ, ಸೊ ಅಂಥವ್ರ ಕಡೆಯಿಂದ ಡೇಟಾವನ್ನು ಕಲೆಕ್ಟ್ ಮಾಡ್ಕೊಳ್ತಾ ಬರ್ತಾರೆ. ಸೊ ಆಬ್ವಿಯಸ್ಲಿ ಅದು ಪರ್ಪಸಿವ್ ಸ್ಯಾಂಪ್ಲಿಂಗ್ ವಿಧಾನ ಆಗುತ್ತೆ. ಸೊ ಹೀಗೆ ಅನೇಕ ಈ ರೀತಿಯಾದಂತಹ ಡಿಫ್ರೆನ್ಸಸ್ಗಳನ್ನು, ಸೊ ನಾವು ಅಂದ್ಕೊಂಡಿರುವಂಥದ್ದೇನೋ ಮತ್ತೆ ನಾವು ಮಾಡಿರುವಂಥದ್ದೇನು ಅಥವಾ ಮಾಡಬೇಕಾಗಿರುವಂಥದ್ದೇನು, ಸೊ ಬಹಳ ಸಿಗ್ನಿಫಿಕೆಂಟ್ ಡಿಫ್ರೆನ್ಸ್, ವ್ಯತ್ಯಾಸಗಳು ಇರೋದನ್ನ ನಾವು ನೋಡ್ತಾ ಹೋಗ್ಬೋದು. ಸೊ ಸಾಮಾನ್ಯವಾಗಿ ಸೊ ಇದೇ ರೀತಿಯಾದಂತಹ ಸಂಶೋಧನಾ ವಿಧಾನಗಳನ್ನು ನಾವು ಬಳಸ್ತಾ ಹೋಗ್ತೀವಿ. ಅದು ಎಂಟೇ ರಿಸರ್ಚ್ ಆಕ್ಟಿವಿಟೀಸ್ಗಳಲ್ಲಿ ಅದು ಕಾಣಿಸ್ಕೊಳ್ತಾ ಹೋಗುತ್ತೆ. ನಾವು ವ್ಯಾಖ್ಯಾನ ಹೇಳಿ, ಒಂದು ಸಂಶೋಧನೆಯ ವ್ಯಾಖ್ಯಾನ ಹೇಳಿ ಅಂತಂದ್ರೆ, ಅಥವಾ ನಾವು ಸಾಮಾನ್ಯವಾಗಿ ನಾವು ಗೂಗಲ್ ಮಾಡಿದ್ರೆ ಸೊ ನಾವು ಒಂದು 10 ರಿಂದ 15 ವಿವಿಧ ವ್ಯಾಖ್ಯಾನಗಳನ್ನು ನಾವು ನೋಡ್ತಾ ಹೋಗ್ಬೋದು. ಸೊ ವಿ ಕ್ಯಾನ್ ಸಿ ಎ ನಂಬರ್ ಆಫ್ ಡೆಫಿನೇಷನ್ ಫಾರ್ ರಿಸರ್ಚ್ ಆಕ್ಟಿವಿಟೀಸ್. ಸೊ ಅಫ್ಕೋರ್ಸ್ ಫೈನಲ್ ಆಗಿ ಒಂದು ಬರುತ್ತೆ, ಸೊ ಅಥವಾ ಒಂದು ಅಂಶ ಇರುತ್ತೆ ಅದರಲ್ಲಿ, ಸಮಥಿಂಗ್ ನ್ಯೂ ಇನ್ಫಾರ್ಮೇಶನ್ ವಿ ಹ್ಯಾವ್ ಟು ಗೇನ್ ಅಂತ. ದಟ್ ಇನ್ಫಾರ್ಮೇಶನ್ ಶುಡ್ ಬಿ ಸಮಥಿಂಗ್ ನ್ಯೂ, ಹೊಸ ಇನ್ವೆನ್ಷನ್, ಹೊಸ ಮಾಹಿತಿ, ಹೊಸ ಮಾರ್ಗ ಅನ್ನೋ ರೀತಿಯಾಗಿ ಕೊಡುವಂಥ ಅರ್ಥಗಳಿರುತ್ತೆ ಆ ಡೆಫಿನೇಷನ್. ಆ ಹೊಸ ಮಾಹಿತಿ, ಹೊಸ ವಿಧಾನ, ಹೊಸ ವಸ್ತು ವಿಷಯ ಇದನ್ನು ಮಾಡಬೇಕು ಅನ್ನೋದೇ ಆದರೆ ಒಂದಷ್ಟು ಪ್ಲ್ಯಾನ್ಸ್ ಇರುತ್ತೆ, ಒಂದಷ್ಟು ಪ್ರೊಸೀಜರ್ಸ್ಗಳಿರುತ್ತೆ, ಒಂದಷ್ಟು ಆಯಾಮಗಳಿರುತ್ತೆ. ಓಕೆ, ಸೊ ವಿ ಹ್ಯಾವ್ ಟು ಫಾಲೋ ಸಚ್ ಆಕ್ಟಿವಿಟೀಸ್, ಡೈಮೆನ್ಷನ್ಸ್. ಅದನ್ನ ಸಿಸ್ಟಮ್ಯಾಟಿಕ್ ಪ್ರೊಸೀಜರ್ಸ್ ಅಂತ ನಾವು ಕರಿಬಹುದು. ಫಾರ್ ಎಕ್ಸಾಂಪಲ್ ಟೈಟಲ್ ಇಂದ ಹಿಡಿದು, ಸೊ ರಿಪೋರ್ಟ್ ರೈಟಿಂಗ್ ಅಂದ್ರೆ ಸಬ್ಮಿಷನ್, ಫೈನಲ್ ರಿಪೋರ್ಟ್ ರೈಟಿಂಗ್ ನ ವರೆಗೂ ಸಹ ಅದರದೇ ಆದಂತಹ, ಸೊ ನಾವು ರೈಟಿಂಗ್ ಮಾಡಬೇಕು ಅಂದ್ರೂ ಸಹ ಎಷ್ಟು ಫಾಂಟ್ ಸೈಜ್ ಇರಬೇಕು, ಲೈನ್ಸ್ಗಳ ಗ್ಯಾಪ್ ಎಷ್ಟಿರಬೇಕು, ಲೆಫ್ಟ್ ಮಾರ್ಜಿನ್ ಎಷ್ಟಿರಬೇಕು, ರೈಟ್ ಎಷ್ಟಿರಬೇಕು, ಟಾಪ್ ಬಾಟಮ್ ಎಷ್ಟಿರಬೇಕು, ಎಲ್ಲದೂ ಸಹ ಒಂದು ಸಿಸ್ಟಮ್ ಇರುತ್ತೆ. ಎಲ್ಲದಕ್ಕೂ ಸಹ ಒಂದು ಗೈಡ್ಲೈನ್ಸ್ ಇದೆ. ಸೊ ನಾವು ಡೇಟಾ ಕಲೆಕ್ಟ್ ಎಷ್ಟು ಪ್ರಮಾಣದಲ್ಲಿ ಅಥವಾ ಎಷ್ಟು ಜೆನ್ಯೂನಿಟಿಯಾಗಿ ನಾವು ಡೇಟಾ ಕಲೆಕ್ಟ್ ಮಾಡ್ಕೊಳ್ತೀವಿ, ಅದನ್ನ ಪ್ರೊಡ್ಯೂಸ್ ಮಾಡಬೇಕಾದ್ರೂ ಸಹ ಅದಕ್ಕೆ ಅದರದೇ ಆದ ಮಹತ್ವ ಇದೆ, ಅದರದೇ ಆದಂತ ಪ್ರೊಸೀಜರ್ಸ್ ಇದೆ. ಆ ಪ್ರೊಸೀಜರ್ಸ್ನ ಉಪಯೋಗಿಸ್ಕೊಂಡೆ ನಾವು ಒಂದು ರೂಲ್ಸ್ ಇದೆಯಲ್ಲ ಅಥವಾ ಗೈಡ್ಲೈನ್ಸ್ ಏನಿದೆಯಲ್ಲ
ಆ ಗೈಡ್ಲೈನ್ಸ್ ಅಥವಾ ಫಾರ್ಮ್ಯಾಟ್ ಇದೆಯಲ್ಲ, ಆ ಫಾರ್ಮ್ಯಾಟ್ನ ಆಧಾರವಾದಲ್ಲೇ ನಾವು ರೈಟಿಂಗ್ ಅನ್ನ ಅಥವಾ ರಿಪೋರ್ಟ್ ಅನ್ನ ಕೊಡಬೇಕು. ಓಕೆ, ದಟ್ ಶುಡ್ ನಾಟ್ ಬಿ ಇನ್ ಹ್ಯಾಂಡ್ ರೈಟಿಂಗ್ ಮೋಡ್. ನಾವು ಅಷ್ಟೊಂದು ರಿಸರ್ಚ್ ಆಕ್ಟಿವಿಟೀಸ್ ಅನ್ನ ಮಾಡಿದ್ವಿ, ಅದನ್ನ ನಾವು ಹ್ಯಾಂಡ್ ರೈಟಿಂಗ್ ಅಲ್ಲಿ ಸಬ್ಮಿಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಓಕೆ, ಸೊ ಅದು MS ವರ್ಡ್ ಅಲ್ಲಿ ಟೈಪ್ಡ್ ಫಾರ್ಮ್ಯಾಟ್ ಅಲ್ಲೇ ಇರಬೇಕು. ಫಾಂಟ್ ಸೈಜ್ ಇಂದ ಹಿಡಿದು ಫಾಂಟ್ ಸ್ಟೈಲ್ ವರ್ಗೂ ಹಿಡಿದು ಲೈನ್ ಗ್ಯಾಪು ಪ್ರತಿಯೊಂದು ಈಚ್ ಅಂಡ್ ಎವ್ರಿ ಕಾಂಪೊನೆಂಟ್ ಏನಿದೆ ಎಲ್ಲದೂ ಸಹ ಒಂದು ಫಾರ್ಮ್ಯಾಟ್ ಇದೆಯಲ್ಲ, ಫಾರ್ಮ್ಯಾಟ್ ಅದನ್ನು API ಫಾರ್ಮ್ಯಾಟ್ ಅಂತ ಕರೀತಾರೆ. ಆ API ಫಾರ್ಮ್ಯಾಟ್ ಪ್ರಕಾರನೇ ಇರಬೇಕು. ಓಕೆ, ಸೊ ಏನಕ್ಕೆ ಹೇಳ್ತಾ ಇದೀವಿ ಅಂತಂದ್ರೆ, ಅಲ್ಲಿ ಒಂದು ಸಿಸ್ಟಮ್ಯಾಟಿಕ್ ಪ್ರೊಸೀಜರ್ ಇದೆ. ಡೇಟಾ ಕಲೆಕ್ಟ್ ಮಾಡ್ಕೋಬೇಕಾ, ಸಿಸ್ಟಮ್ಯಾಟಿಕ್ ಪ್ರೊಸೀಜರ್. ಅದನ್ನ ರಿಪೋರ್ಟ್ ಸಬ್ಮಿಟ್ ಮಾಡಬೇಕಾ, ಅದಕ್ಕೆ ಆದಂತ ಒಂದು ಸಿಸ್ಟಮ್ಯಾಟಿಕ್ ಪ್ರೊಸೀಜರ್ ಇದೆ. ಸ್ಯಾಂಪಲಿಂಗ್ ವಿಧಾನವನ್ನ ನಾವು ಚೂಸ್ ಮಾಡಬೇಕಾ, ಒಂದು ಸಿಸ್ಟಮ್ ಇದೆ. ವೇರಿಯೇಬಲ್ಸ್ಗಳನ್ನ ಹಾಕೋಬೇಕಾ, ಒಂದು ಸಿಸ್ಟಮ್ ಇದೆ. ಸೊ ಸಿಸ್ಟಮ್ ಅಂತಂದ್ರೆ ಯಾವ ರೀತಿ, ಆ ತೆಗೆದುಕೊಂಡಿರ್ತಕ್ಕಂಥ 1 ಅಥವಾ 2 ಅಥವಾ 3 ಎಷ್ಟು ಬೇಕಾದ್ರೂ ವೇರಿಯೇಬಲ್ಸ್ ಅನ್ನ ತೆಗೆದುಕೋಬಹುದು. ಆ ವೇರಿಯೇಬಲ್ಸ್ಗಳ ಇರ್ತಕ್ಕಂಥ ಒಂದು ಸಿಗ್ನಿಫಿಕೆನ್ಸ್, ಇರ್ತಕ್ಕಂಥ ಒಂದು ಕಾರ್ಲೇಷನ್ಸ್, ಇರ್ತಕ್ಕಂತಹ ಒಂದು ವ್ಯಾಲಿಡ್ ಆಗುತ್ತಾ, ರಿಲೆವೆಂಟ್ ಇದೆಯಾ, ಸೊ ಇದನ್ನ ಒಂದು ಲಾಜಿಕ್ ಇದೆಯಾ, ಸೊ ಈ ಎಲ್ಲ ಅಂಶಗಳನ್ನ ಪರಿಗಣಿಸ್ಕೊಂಡೆ ನಾವು ತೆಗೆದುಕೋಬೇಕಾಗುತ್ತೆ. ಓಕೆ, ಸೊ ಒಂದು ವೇರಿಯೇಬಲ್ಲು ಸೈಕಾಲಜಿಯಿಂದ ಮತ್ತೊಂದು ವೇರಿಯೇಬಲ್ಲು ಯಾವುದೋ ಒಂದು ಸೈನ್ಸ್ ಎಲಿಮೆಂಟ್ ಇಂದ ನಾವು ತೆಗೆದುಕೊಂಡ್ರೆ ಅದು ಸಂಶೋಧನೆ ವೇರಿಯೇಬಲ್ಲು, ಇದು ಸಂಶೋಧನೆ ವೇರಿಯೇಬಲ್ಲು. ಸೊ ನಾವು ಅದನ್ನ ತೆಗೆದುಕೊಂಡು ಮಾಡ್ತೀವಿ ಅಂತ ಅನ್ನೋದಾದ್ರೆ ಸಾಧ್ಯ ಆಗೋದಿಲ್ಲ. ಅದು ಒಂದು ಸಿಸ್ಟಮ್ಯಾಟಿಕ್ ಪ್ರೊಸೀಜರ್ಸ್ ಅನ್ನ ನಾವು ಫಾಲೋ ಮಾಡಲೇಬೇಕಾಗುತ್ತೆ. ಸೊ ಇಲ್ಲಿ ಸಂಶೋಧಕ ಒಂದು ನಿರ್ದಿಷ್ಟ ಸಮೂಹವನ್ನ ಅಥವಾ ಒಂದು ವರ್ಗವನ್ನ ತನ್ನ ಸಂಶೋಧನೆಯಲ್ಲಿ ಬಳಸ್ಕೊಳ್ತಾನೆ. ಕೆಲವು ಸಂದರ್ಭಗಳಲ್ಲಿ ನಮೂನೆಯನ್ನ ಉದ್ದೇಶಪೂರ್ವಕವಾಗಿ ತೆಗೆದುಕೋಬೇಕಾಗುತ್ತೆ. ಏಕೆಂತಂದ್ರೆ ಆತನಿಗೆ ಬೇರೆ ಆಪ್ಷನ್ಸ್ಗಳು ಇರೋದಿಲ್ಲ. ಸೊ ಕೆಲವೊಂದು ಬಾರಿ ನಮಗೆ ನೋಯಿಂಗ್ಲಿ ಅಥವಾ ಅನ್ನೋಯಿಂಗ್ಲಿ ವಿಲ್ ಅಪ್ರೋಚ್ ಎ ಪರ್ಟಿಕ್ಯುಲರ್ ಗ್ರೂಪ್. ಓಕೆ, ಸೊ ನಮ್ಗೆ ಅರಿವೇ ಇರೋದಿಲ್ಲ. ಆದ್ರೆ ಒಂದಷ್ಟು ಡೇಟಾ ಕಲೆಕ್ಟ್ ಮಾಡ್ಕೊಂಡ್ಬರ್ತೀವಿ, ನಾವೇನೋ ಒಂದು ಇಂಟರ್ಪ್ರಿಟ್ ಮಾಡ್ಬಿಡ್ತೀವಿ. ಕೆಲವೊಂದು ಬಾರಿ ನಮ್ಮ ಅನಿವಾರ್ಯವಾಗಿ ಅದೇ ಗ್ರೂಪ್, ಅದೇ ವ್ಯಕ್ತಿಯನ್ನ ತೆಗೆದುಕೋಬೇಕಾಗಿರುತ್ತೆ. ಸೊ ಹೀಗೆ ನಾವು ಕೆಲವೊಂದು ಬಾರಿ ಅದು ಬಯಾಸ್ಡ್ ಆಗಿರುತ್ತೆ, ಎಕ್ಸ್ಪೆಕ್ಟೆಡ್ ಬಯಸ್ ಆಗಿರುತ್ತೆ, ಕೆಲವೊಂದು ಬಾರಿ ಅನ್ಎಕ್ಸ್ಪೆಕ್ಟೆಡ್ ಬಯಸ್ ಆಗಿರುತ್ತೆ. ಓಕೆ, ಸೊ ನಾವು ಕೆಲವೊಂದು ಅಂಶಗಳು ನಮ್ಮ ಕಂಟ್ರೋಲಲ್ಲೇ ಇರೋದಿಲ್ಲ. ಸೊ ಅಂಥ ಸಂದರ್ಭದಲ್ಲಿ ಇಂತಹ ಅಸಂಭವನೀಯ ನಮೂನಾ ವಿಧಾನಗಳನ್ನು ಸಹ ಬಳಸ್ಕೊಳ್ಳುವಂತ ಒಂದು ಸಂದರ್ಭ ಬರುತ್ತೆ. ನೆಕ್ಸ್ಟ್, ಜಡ್ಜ್ಮೆಂಟಲ್. ಓಕೆ, ಕೆಲವೊಂದು ಇದು ಸಹ ಒಂದು ಅಸಂಭವನೀಯ ಆಯ್ಕೆನ. ಕೆಲವೊಂದು ಸಂಶೋಧನೆಗಳಲ್ಲಿ ಒಟ್ಟು ಜನಸಂಖ್ಯೆಯನ್ನು ಪ್ರತಿನಿಧಿಸುವಂತಹ ನಮೂನೆ ದೊರಕುವಂತಹ ಮಾಹಿತಿಯ ಆಧಾರದ ಮೇಲೆ ಕೆಲವೊಂದು ಬಾರಿ ಏನ್ ಮಾಡ್ತೀವಿ, ಈ ನಿರ್ದಿಷ್ಟ ಪ್ರಮಾಣದ ಅಥವಾ ಗಾತ್ರದ ನಮೂನೆಯನ್ನು ಆಯ್ಕೆ ಮಾಡ್ಕೊಳ್ಬೇಕಾಗುತ್ತೆ. ಓಕೆ, ಸೊ ಒಂದು ನಮ್ದೇ ಆದಂತ ಒಂದು ಪ್ರಿಡಿಕ್ಷನ್, ನಮ್ದೇ ಆದಂತ ಒಂದು ಜಡ್ಜ್ಮೆಂಟ್. ಎಸ್, ಈ ಒಂದು ಸಮೂಹ ನಾವು ಅನ್ಕೊಂಡಿರ್ತಕ್ಕಂತಹ ಒಂದು ಸಮೂಹವನ್ನ ರೆಪ್ರೆಸೆಂಟ್ ಮಾಡಬಹುದು ಅಥವಾ ಮಾಡ್ತೋ. ಸೊ ಆ ಒಂದು ಪ್ರಿಡಿಕ್ಷನ್, ಆ ಒಂದು ಜಡ್ಜ್ಮೆಂಟ್, ಆ ಆಧಾರದ ಮೇಲೆ ನಾವು ಒಂದು ಸ್ಯಾಂಪ್ಲಿಂಗ್, ಒಂದು ನಮೂನೆಯನ್ನ ಅಥವಾ ಒಂದು ಗ್ರೂಪ್ ನಮೂನೆಯ ಅಥವಾ ಒಂದು ಸಮೂಹವನ್ನ ರೆಪ್ರೆಸೆಂಟ್ ಮಾಡುವಂತಹ ಒಂದು ಸಮೂಹವನ್ನ ನಾವು ಅಥವಾ ಒಂದು ನಮೂನೆಯನ್ನ ಆಯ್ಕೆ ಮಾಡ್ಕೊಳ್ತೀವಿ. ಸೊ ಈ ವಿಧಾನದ ಆಯ್ಕೆ ತಂತ್ರಗಳನ್ನು ಪೈಲಟ್ ಸಂಶೋಧನೆಗಳಲ್ಲಿ ಹೆಚ್ಚಾಗಿ ಕಾಣಬಹುದು ಅಂತ ಹೇಳ್ತಾರೆ. ಪೈಲಟ್ ಸ್ಟಡೀಸ್ ಅಂತ ಮಾಡ್ತಾರೆ. ಪೈಲಟ್ ಸ್ಟಡಿ ಏನಕ್ಕೆ ಮಾಡ್ತಾರೆ, ಒಂದು ದೊಡ್ಡ ರಿಸರ್ಚ್ ಆಕ್ಟಿವಿಟೀಸ್ ಎಸ್ಟಿಮೇಟ್ ಮಾಡಿರ್ತಾರೆ. ಅದು ಎಷ್ಟೊತ್ತಿಗೆ ಮುಗಿಯುತ್ತೆ ಅಂದ್ರೆ ಎಷ್ಟು ವರ್ಷ ತೆಗೆದುಕೊಳ್ಳುತ್ತೆ, ಎಷ್ಟು ಹಣವನ್ನ ಇದು ಏನೋ ಬಳಸ್ಕೋಬಹುದು, ವೆಚ್ಚ ಮಾಡಿಸ್ಕೊಳ್ಬಹುದು, ಎಷ್ಟು ಹ್ಯೂಮನ್ ರಿಸೋರ್ಸ್, ಎಷ್ಟು ಎನರ್ಜಿ, ಎಷ್ಟು ಟೂಲ್ಸ್, ಎಷ್ಟು ಪ್ರತಿಯೊಂದನ್ನು ನಾವು ನೋಡಬೇಕು. ಅದನ್ನು ನೋಡಬೇಕು, ಎಸ್ಟಿಮೇಟ್ ಮಾಡಬೇಕು, ಕಾಸ್ಟ್ ಎಫೆಕ್ಟ್ ಇಂದ ಹಿಡಿದು ಎಲ್ಲದನ್ನು ಸಹ ನಾವು ಎಸ್ಟಿಮೇಟ್ ಮಾಡಬೇಕು. ಮಾಡಾದ್ಮೇಲೆ ನಾವೇನು ಎಸ್ಟಿಮೇಟ್ ಮಾಡೋಕ್ಕಾಗೋದಿಲ್ಲ. ಏನಕ್ಕೆ ಅಂತ ಅಂದ್ರೆ ಆಲ್ರೆಡಿ ಅಷ್ಟು ಟೈಮಿಂಗ್ಸ್ ಅನ್ನ ಅದು ಕನ್ಸ್ಯೂಮ್ ಮಾಡಿಬಿಟ್ಟಿರುತ್ತೆ. ಅಷ್ಟು ಸಮಯ, ಅಷ್ಟು ಹಣ,
ಅಷ್ಟು ಶಕ್ತಿ, ಯುಕ್ತಿ ಎಲ್ಲದನ್ನು ಕನ್ಸ್ಯೂಮ್ ಮಾಡಿಬಿಟ್ಟಿರುತ್ತೆ ಅದು. ಸೊ ಅವಾಗ ನಾವು ಎಸ್ಟಿಮೇಟ್ ಮಾಡಿ ಒಂದೇ, ಮಾಡದೇ ಇದ್ರೂ ಒಂದೇ. ಆದರೆ ಈ ಪೈಲಟ್ ಸ್ಟಡೀಸ್ ಉದ್ದೇಶ ಏನು ಅಂತಂದರೆ, ಈಗ ಒಂದು ಕರ್ನಾಟಕದಲ್ಲಿ ಇರ್ತಕ್ಕಂಥ ಎಲ್ಲರನ್ನೂ ನಾವು ಅಸೆಸ್ ಮಾಡೋದಕ್ಕಿಂತ ಒಂದು ಡಿಸ್ಟಿಕ್ ಅಥವಾ ಒಂದು ತಾಲೂಕ್ ಅಥವಾ ಒಂದು ಹೋಬಳಿ, ಸೊ ಅವರ ಮೇಲೆ ತೆಗೆದುಕೊಳೋದು ಒಂದು ಸ್ಯಾಂಪಲ್, ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಎಷ್ಟು ಬರಬಹುದು. ಸೊ ಒಂದು ಹೋಬಳಿಯನ್ನು ನಾವು ಕವರ್ ಮಾಡಿಕೊಂಡ್ರೆ ಎಷ್ಟು ಕಾಸ್ಟ್ ಆಗಬಹುದು, ಅಪ್ರಾಕ್ಸಿಮೇಟ್ ಎಷ್ಟು ಹ್ಯೂಮನ್ ರಿಸೋರ್ಸ್, ಒಂದು ಟೆಂಟೇಟಿವ್ ಇನ್ಫಾರ್ಮೇಶನ್ ಸಿಗುತ್ತೆ, ಒಂದು ಅಸಂಪ್ಷನ್ಸ್ ರೀತಿಯಾದಂತಹ ಒಂದು ಮಾಹಿತಿ ಸಿಗುತ್ತೆ ನಮಗೆ. ಅಂಥ ಸಂದರ್ಭದಲ್ಲಿ ಜಡ್ಜ್ಮೆಂಟಲ್ ಸ್ಯಾಂಪ್ಲಿಂಗ್ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತಾರೆ. ಏಕೆಂತಂದ್ರೆ ನಾವು ತೆಗೆದುಕೊಳ್ತಾ ಇರ್ತಕ್ಕಂಥ ಒಂದು ಪರ್ಟಿಕ್ಯುಲರ್ ಏರಿಯಾ, ನಮಗೆ ಆಪ್ಷನ್ ಇಲ್ಲ ಬೇರೆ ಭಾಗ ನಾವು ತೆಗೆದುಕೊಳ್ತೀವಿ ಅನ್ನೋ ಆಪ್ಷನ್ ಇಲ್ಲ. ಯಾಕೆಂತಂದ್ರೆ ಇದು ಬೇಸಿಕಲಿ ಪೈಲಟ್ ಸ್ಟಡಿ ನಮೂನೆನೇ ಚಿಕ್ಕದು. ಆ ಚಿಕ್ಕದ್ರಲ್ಲಿ ಎಷ್ಟು ಚಿಕ್ಕದು ಮಾಡ್ಬೋದು ನಾವು. ಸೊ ಅಫ್ಕೋರ್ಸ್ ಒಂದು ಜಡ್ಜ್ಮೆಂಟ್ ಮಾಡಬೇಕಾಗತ್ತೆ. ಈ ಒಂದು ಫಾರ್ ಎಕ್ಸಾಂಪಲ್ ಒಂದು ಶಾಲೆನಲ್ಲಿ 100 ಮೆಂಬರ್ಸ್ ಇದ್ದಾರೆ ಅಂತ ಅಂದ್ಕೊಳ್ಳೋಣ. ಸೊ ಪೈಲಟ್ ಸ್ಟಡಿ ಮಾಡಬೇಕು. 100 ಮೆಂಬರ್ಸ್ ಅಲ್ಲಿ ನಮೂನೆ ತೆಗೆದುಕೊಳ್ಳೋದಾದ್ರೆ ಯಾವ್ದಾದ್ರು ಒಂದು ಸಾಮಾನ್ಯ ನಮೂನೆ ಒಂದು 10ರಿಂದ 20 ನಮೂನೆಯನ್ನ ತೆಗೆದುಕೊಳ್ತೀವಿ. ಸೊ ಅದು ಎನಫ್. 100 ಜನಕ್ಕೆ 20 ಜನನ ಆರಾಮಾಗಿ ನಾವು ತೆಗೆದುಕೋಬಹುದು. ಪೈಲಟ್ ಸ್ಟಡಿ ಮಾಡಬೇಕು ಅದೇ ಒಂದು ಗ್ರೂಪ್ ಮೇಲೆ. ಸೊ ಎಷ್ಟು ಜನ ತೊಗೊಳ್ತೀವಿ, ಒಂದು 2 ಮೇಲೆ ಮಾಡಿ ಮುಗಿಸಿ ಅಂತ ಹೇಳ್ಬಿಡ್ತಾರೆ. ಸೊ ಮೇಲಿಂದ ಒಬ್ರು, ಫಿಮೇಲಿಂದ ಒಬ್ರು. ಸೊ ಅನಿವಾರ್ಯವಾಗಿ ಇವರಿಂದ ಒಬ್ರು ಮತ್ತೆ ಅವರಿಂದ ಒಬ್ರನ್ನ ಚೂಸ್ ಮಾಡ್ಕೊಬೇಕಾಗತ್ತೆ. ಸೊ ಅಂಥ ಸಂದರ್ಭದಲ್ಲಿ ಜಡ್ಜ್ಮೆಂಟ್ ಯಾವ ರೀತಿಯಾಗಿ ಮಾಡ್ತೀವಿ, ಸೊ ಎಲ್ರಿಗೂ ಹೋಲಿಸಿದ್ರೆ ಸೊ ಈ ಒಂದು ಹುಡುಗಿ ಆವ್ರೇಜ್ ಇದೆ ಅಥವಾ ಈ ಒಂದು ಹುಡುಗ ಆವ್ರೇಜ್ ಇದ್ದಾನೆ. ಸೊ ಹಾಗಾಗಿ ಎಕ್ಸ್ಟ್ರೀಮ್ ಇಂಟೆಲೆಕ್ಚುವಲ್ ಅಲ್ಲ, ಎಕ್ಸ್ಟ್ರೀಮ್ ದಡ್ಡನೂ ಅಲ್ಲ. ಸೊ ಇವರು ತೆಗೆದುಕೊಂಡಿರ್ತಕ್ಕಂತಹ ಅಂದ್ರೆ ಒಂದು ಜಡ್ಜ್ಮೆಂಟ್, ನಮ್ಮದೇ ಆದಂತಹ ಒಂದು ಜಡ್ಜ್ಮೆಂಟ್. ಓಕೆ, ಸೊ ಅಲ್ಲಿ ಬಯಾಸ್ ಆಗುವಂಥ ಸಂದರ್ಭಗಳು ಜಾಸ್ತಿ. ಓಕೆ, ಸೊ ನಮ್ಮದು ರಿಸಲ್ಟ್ ಚೆನ್ನಾಗಿ ಬರಬೇಕು ಅಂತ ಕಾರಣಕ್ಕೆ ಎಬೋವ್ 70+ ತೆಗೆದುಕೊಳ್ಳೋಂಥ ಸ್ಟೂಡೆಂಟನ್ನು ಆಯ್ಕೆ ಮಾಡುವಂಥ ಸಂದರ್ಭನೂ ಇರುತ್ತೆ. ಅಥವಾ ಯಾರು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದಾನೆ ಆ ರಿಸಲ್ಟ್ ವೀಕ್ ಆಗಿ ಅನ್ನೋ ಒಂದು ಕಾರಣ, ಅದಕ್ಕೆ ಯಾರು ಬಿಲೋ 30 ಪರ್ಫಾರ್ಮ್ ಮಾಡೋರು ಇರ್ತಾರಲ್ಲ 100 ಮಾರ್ಕ್ಸ್ಗೆ, ಸೊ ಅಂಥವ್ರನ್ನ ಅವರೇಜ್ ಅಂತ ಹೇಳುವಂಥ ಸಂದರ್ಭನೂ ಇರುತ್ತೆ. ಸೊ ಇಲ್ಲಿ ಜಡ್ಜ್ಮೆಂಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಎಲಿಮೆಂಟ್. ಸೊ ನಾವು ಅವ್ರನ್ನ ಜಡ್ಜ್ ಮಾಡಬೇಕು. ಯಾರು ಕ್ಲೈಂಟ್ ಆಗಿ ಅಥವಾ ಸಬ್ಜೆಕ್ಟ್ ಆಗಿ ನಮ್ಮ ಸ್ಟಡೀಸ್ಗೆ ಬರ್ತಾರೋ ಅವರನ್ನ ರಿಸರ್ಚರು ಜಡ್ಜ್ ಮಾಡಬೇಕು. ಇವರು ಒಂದು ಆವರೇಜ್ ಸ್ಟೂಡೆಂಟು, ಸೊ ಈ ಒಂದು ಸ್ಟಡೀಸ್ಗೆ ಇಂಥವ್ರು ಬೇಕಾಗಿದೆ. ಈ ಒಂದು ಅಂದರೆ ಆ 100 ಮೆಂಬರನ್ನು ರೆಪ್ರೆಸೆಂಟ್ ಮಾಡುವಂಥ ಒಬ್ಬ ಕ್ಯಾಂಡಿಡೇಟ್ ಇವನು ಅನ್ನೋ ಒಂದು ಕನ್ಕ್ಲೂಡ್ಗೆ ಬರಬೇಕು, ಅಂದರೆ ಜಡ್ಜ್ಮೆಂಟ್ಗೆ ಬರಬೇಕು. ಕೋಟಾ ಸ್ಯಾಂಪ್ಲಿಂಗು ಸಂಶೋಧನೆಯ ಮತ್ತೊಂದು ನಮೂನೆ ಯಾವುದು, ನಾನ್ ಪ್ರಾಬಬಿಲಿಟಿ ಸ್ಯಾಂಪಲ್ ಅಂಡರಲ್ಲಿ ಬರ್ತಕ್ಕಂಥದ್ದು. ಸೊ ಇದೊಂದು ಉದ್ದೇಶಪೂರ್ವಕವಾಗಿ ನಮೂನೆ ಇದು ಸಹ. ಮತ್ತೆ ಇದೊಂದು ಕೆಲವೊಂದು ನಮೂನೆಯ ಮಿಶ್ರಣ ಸಹ ಇದಾಗಿರುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಅಲ್ಲಿ ಬಳಸ್ತಕ್ಕಂಥ ಯುಕ್ತಿಗಳು ಆ ನಮೂನಿನಲ್ಲಿ ಮೊದಲು ಪ್ರಾಬಬಿಲಿಟಿ ಸ್ಯಾಂಪಲ್ ಮೆಥಡ್ ಅನ್ನು ಯೂಸ್ ಮಾಡ್ತಾರೆ, ನಂತರದಲ್ಲಿ ಈ ಒಂದು ಕೋಟಾ ಸ್ಯಾಂಪಲಿಂಗ್ ಅನ್ನ ಯೂಸ್ ಮಾಡ್ತಾರೆ. ಮಿಕ್ಸ್ಡ್ ಟೈಪ್ ಇರುತ್ತೆ. ಸೊ ಕೆಲವೊಂದು ಕಂಪ್ಲೀಟ್ ಆಗಿ ಪ್ರಾಬಬಿಲಿಟಿನೂ ಅಲ್ಲ, ಕಂಪ್ಲೀಟ್ ಆಗಿ ನಾನ್ ಪ್ರಾಬಬಿಲಿಟಿನೂ ಅಲ್ಲ. ಇದಕ್ಕೆ ಎಕ್ಸಾಂಪಲ್ ಯಾವ್ದೊಂದು ಕೊಡ್ಬೋದು ಅಂತಂದ್ರೆ, ಒಂದು ಬೆಂಗಳೂರು ಸಿಟಿಯಿಂದ SSLC ಓದ್ತಾ ಇರ್ತಕ್ಕಂಥ ಮಕ್ಕಳ ಮೇಲೆ IQ ಲೆವೆಲ್ ಅನ್ನ ಅಸೆಸ್ ಮಾಡಬೇಕು. SSLC ಅಂತಾರೆ ಎಷ್ಟು ಶಾಲೆ ಇದಾವೆ ಬೆಂಗಳೂರಿನಲ್ಲಿ. ಸೊ ಎಲ್ಲರನ್ನೂ ನಾವು ತೆಗೆದುಕೊಳಕ್ಕಾಗಲ್ಲ. ಯಾವುದೋ ಒಂದು ಏರಿಯಾದಲ್ಲಿ ಇರ್ತಕ್ಕಂಥ ಒಂದು ಸ್ಕೂಲನ್ನು ರ್ಯಾಂಡಮ್ ಆಗಿ ಚೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಹೇಳ್ಬೇಕು ಅಂತಂದ್ರೆ, ನಾರ್ತ್ ಇಂದ ಒಂದು ಸ್ಕೂಲು, ಸೌತ್ ಇಂದ ಒಂದು ಸ್ಕೂಲು, ಈಸ್ಟ್ ಮತ್ತೆ ವೆಸ್ಟ್ ಇಂದ ಒಂದೊಂದು ಸ್ಕೂಲ್. ಅದು ಸಿಸ್ಟಮ್ಯಾಟಿಕ್ ಆಗಿರುತ್ತೆ, ಅಂದ್ರೆ ರ್ಯಾಂಡಮ್ ಆಗೇ ಇರುತ್ತೆ. ಸೊ ಇಂಥದ್ದೇ ಆಗ್ಬೇಕು ಅಂತಿಲ್ಲ, ಅದನ್ನ ಚೀಟಿ ಹಾಕಿ ಬೇಕಾದ್ರೆ ಎತ್ತುತ್ತಾರೆ, ಅಥವಾ ಒಂದು ನಂಬರ್ ಅನ್ನ ಕೊಟ್ಟು ಸೊ ಯಾವುದು ಈವನ್ ಬರುತ್ತೆ ಅಥವಾ ಯಾವುದು ಆಡ್ ಬರುತ್ತೆ, ಸೊ ಅಂತಹ ಸ್ಕೂಲ್ ಅನ್ನೇ ಸೆಲೆಕ್ಟ್ ಮಾಡ್ತಾರೆ. ಅದು ಪಕ್ಕಾ ಪ್ರಾಬಬಿಲಿಟಿ ಸ್ಯಾಂಪಲ್ ಮೆಥಡ್.
ಯಾವಾಗ ಕೇವಲ ಸ್ಕೂಲನ್ನು ಐಡೆಂಟಿಫೈ ಮಾಡೋದ್ರಲ್ಲಿ, ಸ್ಕೂಲನ್ನು ಸೆಲೆಕ್ಟ್ ಮಾಡೋದ್ರಲ್ಲಿ. ನೆಕ್ಸ್ಟ್ ಹೇಗೆ ಮಿಕ್ಸ್ಡ್ ಟೈಪ್ ಆಗುತ್ತೆ ಅನ್ನೋದೇ ಆದರೆ, ನೆಕ್ಸ್ಟ್ ಆ ಒಂದು ಸ್ಕೂಲಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳನ್ನ ಅಂದ್ರೆ ವಿದ್ಯಾರ್ಥಿಗಳನ್ನ ನಾವು ಚೂಸ್ ಮಾಡಬೇಕು ಅನ್ನೋದಾದ್ರೆ, ಸೊ ಅಲ್ಲಿ ನಾನ್ ಪ್ರಾಬಿಲಿಟಿ ಸ್ಯಾಂಪಲ್ ಅನ್ನು ಯೂಸ್ ಮಾಡ್ತಾರೆ, ಅಂದ್ರೆ ಪರ್ಪಸಿವ್ ಮೆಥಡ್ ಅನ್ನು ಯೂಸ್ ಮಾಡ್ತಾರೆ. ಓಕೆ, ನಾವು ಪ್ರಾಬಿಲಿಟಿ ಸ್ಯಾಂಪಲ್ ಮೆಥಡ್ ಅನ್ನು ಯೂಸ್ ಮಾಡ್ಕೊಂಡು ಸ್ಕೂಲನ್ನು ಸೆಲೆಕ್ಟ್ ಮಾಡಿದ್ದಾಯಿತು. ಆ ಸ್ಕೂಲಲ್ಲಿ ಎಷ್ಟು ಜನ ಸಿಗ್ತಾರೋ ಅಷ್ಟು ಜನದ್ದು, ಓಕೆ, ಸೊ ಬಂದಿದ್ದಾರೋ ಬಂದಿಲ್ವೋ, ಅಥವಾ ಅವರು ಪ್ರೆಸೆಂಟ್ ಇದ್ದಾರೋ ಅಬ್ಸೆಂಟ್ ಇದ್ದಾರೋ, ಓಕೆ, ಸೊ ಅದು ಯಾರು ಪ್ರೆಸೆಂಟ್ ಇದ್ದಾರೋ ಅವ್ರ ಕಡೆಯಿಂದ, ಯಾರು ಆಬ್ಸೆಂಟ್ ಇದ್ದಾರೋ ಅವ್ರ ಕಡೆಯಿಂದನೂ ಯಾವ್ಯಾವ ಮುಖಾಂತರ ನಾವು ಕಲೆಕ್ಟ್ ಮಾಡ್ಕೋಬಹುದು. ಸೊ ಆ ಥರ. ಸೊ ಇಲ್ಲಿ ಪ್ರಾಬಿಲಿಟಿ ಸ್ಯಾಂಪಲ್ ಮೆಥಡ್ ಫಸ್ಟ್ ಪಾರ್ಟಲ್ಲಿ ಇಂಪ್ಲಿಮೆಂಟ್ ಆಗುತ್ತೆ, ಸೆಕೆಂಡ್ ಪಾರ್ಟಲ್ಲಿ ನಾನ್ ಪ್ರಾಬಿಲಿಟಿ ಸ್ಯಾಂಪಲ್ ಮೆಥಡ್ ಇಂಪ್ಲಿಮೆಂಟ್ ಆಗ್ತಾ ಹೋಗುತ್ತೆ. ಓಕೆ, ಸೊ ಇದು ಸಹ ಅನೇಕ ಸಂದರ್ಭಗಳಲ್ಲಿ ರಿಸರ್ಚ್, ಎಸ್ಪೆಷಲಿ ಅಕಾಡೆಮಿಕ್ ರಿಲೇಟೆಡ್ ರಿಸರ್ಚ್ ಆಕ್ಟಿವಿಟೀಸ್ಗಳಲ್ಲಿ ಸೊ ಇಂಥ ಮಿಕ್ಸ್ಡ್ ಟೈಪ್ ಸ್ಯಾಂಪ್ಲಿಂಗ್ ಮೆಥಡ್ ಅನ್ನು ಯೂಸ್ ಮಾಡುವಂಥದ್ದು ಹೆಚ್ಚು. ಓಕೆ, ಸೊ ಆಲ್ಮೋಸ್ಟ್ ಆಲ್ ವಿದ್ಯಾರ್ಥಿಗಳು ಮಾಡುವಂಥ ರಿಸರ್ಚ್ ಆಕ್ಟಿವಿಟೀಸ್ಗಳು ಯಾವ ರೀತಿಯಾಗಿರುತ್ತೆ, ಹೆಚ್ಚಿನ ಅವರು ಸಹ ತಮ್ಮ ಸಂಶೋಧನೆಯಲ್ಲಿ ಸ್ಟೂಡೆಂಟ್ ಮೇಲೆ ಮಾಡ್ತಾರೆ ಅಥವಾ ಅಡೋಲಸೆಂಟ್ ಮೇಲೆ ಮಾಡ್ತಾರೆ. ಏಕೆಂದರೆ ಅವರಿಗೆ ನಮೂನೆ ಸಿಗ್ಬೇಕಾಗಿರ್ತಕ್ಕಂಥ ಈಸಿಯಾಗಿ ಸಿಗಬೇಕು ಅನ್ನೋದೇ ಆದರೆ ಅವರು ಸ್ಕೂಲ್ಗಳನ್ನು ಟಾರ್ಗೆಟ್ ಮಾಡಬೇಕು, ಕಾಲೇಜ್ಗಳನ್ನು ಟಾರ್ಗೆಟ್ ಮಾಡಬೇಕು, ಹಾಸ್ಪಿಟಲ್ಗಳನ್ನು ಟಾರ್ಗೆಟ್ ಮಾಡಬೇಕು, ಅಥವಾ ಯಾರು ಅವರ ಅವೈಲಬಿಲಿಟಿಗೆ ಸಿಗ್ತಾರೆ ಅನ್ನೋ ಒಂದು ಸಿಸ್ಟಮ್ ಇರುತ್ತಲ್ಲ, ಆ ಸಿಸ್ಟಮ್ನೇ ಅಪ್ರೋಚ್ ಮಾಡಬೇಕು. ಸೊ ಆಗಿದ್ದಾಗ ಮಾತ್ರ ಅವರು ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಅನ್ನು ಪಡ್ಕೊಳ್ಳೋಕೆ ಸಾಧ್ಯ. ಸೊ ಇಲ್ಲಿ ಇಂತಹ ಸಂದರ್ಭದಲ್ಲಿ ಪ್ರಾಬಬಿಲಿಟಿ ಮತ್ತೆ ನಾನ್ ಪ್ರಾಬಬಿಲಿಟಿ ಎರಡು ನಮೂನೆಯಿಂದ ಅಲ್ಲಿ ನಮೂನೆ ಯಾದೃಚ್ಛಿಕವಾಗಿ ಮಾಡಿರುವ ವಿಧಾನ ಸೊ ಕೋಟಾ ಸ್ಯಾಂಪ್ಲಿಂಗ್ ಅಥವಾ ಕೋಟಾ ನಮೂನೆ ಕರೆಯುತ್ತೆ. ಸೊ ಇಂತಹ ನಮೂನೆಯನ್ನ ಕಾರ್ಯಕ್ಷಮ ಸಂಶೋಧನೆಗಳಲ್ಲಿ ಹೆಚ್ಚಾಗಿ ಉಪಯೋಗಿಸಲಾಗುತ್ತೆ. ಸೊ ಪ್ರತಿಯೊಂದು ಮೆಥಡು ಸಹ ಅದು ಪ್ರಾಬಬಿಲಿಟಿ ಇರ್ಬೋದು, ನಾನ್ ಪ್ರಾಬಬಿಲಿಟಿ, ಅದರದೇ ಆದ ಅಡ್ವಾಂಟೇಜಸ್ ಇರುತ್ತೆ, ಅದರದೇ ಡಿಸ್ಅಡ್ವಾಂಟೇಜಸ್ ಇರುತ್ತೆ. ಏನಕ್ಕೆ ಬಳಸ್ತಾ ಇದೀವಿ ಅಂತಾರೆ, ಅಫ್ಕೋರ್ಸ್ ಅದು ಇರುತ್ತೆ ಒಂದು ಅಥವಾ ಎರಡು. ಸೊ ಇಂಪಾರ್ಟೆಂಟ್ ಎಲಿಮೆಂಟ್ ಇದೆ, ಕಾರಣಗಳಿಗೋಸ್ಕರ ಅದನ್ನ ಉಪಯೋಗಿಸ್ತೀವಿ. ಸೊ ಈ ಮೆಥಡ್ ಎಲ್ಲೂ ಸಹ ಅಪ್ಲಿಕೇಬಲ್ ಆಗ್ತಾನೆ ಇಲ್ಲ, ಅಪ್ಲೈ ಮಾಡಕ್ ಆಗ್ತಾನೆ ಇಲ್ಲ ಅಂತ ಸಂದರ್ಭದಲ್ಲಿ ಸೊ ಆ ವಿಧಾನ ದೀರ್ಘಕಾಲಿಕವಾಗಿ ಎಕ್ಸಿಸ್ಟೆಡ್ ಇರೋದೇ ಇಲ್ಲ, ಬಳಕೆಯಲ್ಲಿ ಬರೋದೇ ಇಲ್ಲ ಅಂತ ಮೆಥಡ್ ಇದೆ ಅನ್ನೋದು ನಮಗೆ ಅರಿವಿಗೆ ಬರೋದಿಲ್ಲ. ಅದರಿಂದ ಅಟ್ಲೀಸ್ಟ್ ಒಂದು ಪರ್ಟಿಕ್ಯುಲರ್ ಗ್ರೂಪ್ ರಿಸರ್ಚರ್ಸ್ ಬಳಸ್ಕೊಂಡಿರ್ಬೇಕು, ಅದನ್ನು ಅನಾಲಿಸಿಸ್ ಮಾಡಬೇಕು, ಅದರಿಂದ ಏನೋ ಒಂದು ರಿಸರ್ಚ್ ಆಕ್ಟಿವಿಟೀಸ್ಗಳನ್ನು ಕಂಪ್ಲೀಟ್ ಮಾಡೋ ರೀತಿಯಾಗಿ ಒಂದು ಮೆಥಡ್ ಇರಬೇಕು. ಅಂದರೆ ಅಟ್ಲೀಸ್ಟ್ ಒಂದು ಏನು ಅಂತ ಹೇಳ್ಬೋದು, ಯೂನಿಕ್ ಆಗಿರ್ತಕ್ಕಂಥ ಒಂದು ಅಡ್ವಾಂಟೇಜ್, ಆ ಒಂದು ಕಾರಣಕ್ಕೆ ಒಂದು ಸ್ಯಾಂಪ್ಲಿಂಗ್ ಮೆಥಡ್ ಇರ್ಲಿಕ್ಕೆ ಸಾಧ್ಯ. ಸೊ ಅನುಕ್ರಮ ಆಯ್ಕೆ ವಿಧಾನ, ಸೀಕ್ವೆನ್ಷಿಯಲ್ ಸ್ಯಾಂಪ್ಲಿಂಗ್ ಮೆಥಡ್. ಏನದು ಸೀಕ್ವೆನ್ಷಿಯಲ್ ಸ್ಯಾಂಪ್ಲಿಂಗ್ ಮೆಥಡ್? ಸೊ ಕೆಲವೊಂದು ವಿಧಾನಗಳು ಬರುತ್ತೆ, ಆಯ್ಕೆ ವಿಧಾನ, ಅದು ಅಸಂಭವನೀಯ ನಮೂನೆ ಆಗಿರುತ್ತೆ. ಅಂತಹ ವಿಧಾನಗಳಲ್ಲಿ ವಿಭಿನ್ನವಾದಂತಹ ನಮೂನೆಯ ತತ್ವ ಆಗಿರುತ್ತೆ. ಯಾವುದಾದ್ರೂ ಒಂದು ಪ್ರಶ್ನೆಗೆ ಉತ್ತರವನ್ನು ವಿಶ್ಲೇಷಿಸಲು ಅನೇಕ ನಮೂನೆಗಳನ್ನು ಒಂದೇ ಜನಸಂಖ್ಯೆಯಲ್ಲಿ ಸಾಮಾನ್ಯ ಯಾದೃಚ್ಛಿಕ ವಿಧಾನಗಳನ್ನು ಅಥವಾ ಉದ್ದೇಶಪೂರ್ವಕವಾದಂತಹ ವಿಧಾನಗಳನ್ನು ಅನುಸರಿಸಿ ನಮೂನೆಗಳನ್ನು ಆಯ್ಕೆ ಮಾಡಿಕೊಳ್ಳಲಾಗುತ್ತೆ. ಒಂದು ಅನುಕ್ರಮ ಇರುತ್ತೆ, ಅನುಕ್ರಮಗಳನ್ನು ನಾವು ಬಳಸ್ತಾ ಹೋಗ್ತೀವಿ, ಯೂಸ್ ಮಾಡ್ತಾ ಹೋಗ್ತೀವಿ. ಯಾವಾಗ ಒಂದು ಪ್ರಶ್ನೆಗೆ ಅಥವಾ ಒಂದು ಉತ್ತರನ ನಾವು ಕಂಡ್ಕೋಬೇಕು, ಒಂದು ಪ್ರಶ್ನೆಗೆ ಒಂದು ಸೊಲ್ಯೂಷನ್ ಸಜೆಷನ್ಸ್ಗಳನ್ನು ನಾವು ಪಡ್ಕೋಬೇಕು ಸಂದರ್ಭದಲ್ಲಿ ಅದೊಂದು ಕ್ರಿಟಿಕಲ್ ಅನಾಲಿಸಿಸ್ ಅನ್ನು ಮಾಡಬೇಕು, ಒಂದು ನಮೂನೆಯನ್ನು ಒಂದೇ ಜನಸಂಖ್ಯೆ ಆಧಾರದಲ್ಲಿ ಸಾಮಾನ್ಯ ಯಾದೃಚ್ಛಿಕ ವಿಧಾನವನ್ನು ಅಥವಾ ಉದ್ದೇಶಪೂರ್ವಕವಾದಂತಹ ವಿಧಾನಗಳನ್ನು ಅನುಸರಿಸಬೇಕು. ಅಂತ ಸಂದರ್ಭದಲ್ಲಿ ಈ ಒಂದು ಸೀಕ್ವೆನ್ಷಿಯಲ್ ಸ್ಯಾಂಪ್ಲಿಂಗ್ ಮೆಥಡ್ ಯೂಸ್ಫುಲ್ ಆಗುತ್ತೆ. ಓಕೆ, ಸೊ ನಾನ್ ಪ್ರಾಬಬಿಲಿಟಿ
ನಾನ್ ಪ್ರಾಬಬಿಲಿಟಿ ಮತ್ತು ಪ್ರಾಬಬಿಲಿಟಿ ಡಿಫ್ರೆನ್ಸ್ ಆಲ್ರೆಡಿ ನಾವು ನೋಡಿದ್ದೀವಿ. ಸೊ ಸಿಂಪಲ್ ಆಗಿ ಹೇಳಬೇಕು ಅಂತ ಅನ್ನೋದೇ ಆದರೆ, ಪ್ರಾಬಬಿಲಿಟಿ ಸ್ಯಾಂಪಲ್ ಟೆಕ್ನಿಕ್ ಅಂತಂದರೆ ಸೊ ಎಲ್ರಿಗೂ ಸಮಾನ ಅವಕಾಶಗಳಿರುತ್ತೆ. ಯಾವುದರಲ್ಲಿ? ನಮ್ಮ ಟಾರ್ಗೆಟ್ ಗ್ರೂಪ್ನಲ್ಲಿ, ನಮ್ಮ ಟಾರ್ಗೆಟ್ ಆಡಿಯನ್ಸ್ನಲ್ಲಿ. ಸೊ ಯಾರು ಬೇಕಾದರೂ ಒಂದು ಸಂಶೋಧನೆ ಭಾಗ ಆಗಬಹುದು. ಯಾವುದರಲ್ಲಿ? ಸಂಭವನೀಯ, ಅಂದರೆ ಸಂಭವನೀಯತೆ ಇರುತ್ತೆ ಪ್ರತಿಯೊಬ್ಬರಿಗೂ ರಿಸರ್ಚ್ನೇ ಒಂದು ಭಾಗ ಆಗಲಿಕ್ಕೆ. ನಾನ್ ಪ್ರಾಬಬಿಲಿಟಿ ಸ್ಯಾಂಪಲಿಂಗ್ ಮೆಥಡ್ ಅಂತಂದರೆ ಎಲ್ರಿಗೂ ಸಹ ಈಕ್ವಲ್, ಸಮವಾದ ಅವಕಾಶಗಳು ಇರೋದಿಲ್ಲ. ಫಾರ್ ಎಕ್ಸಾಂಪಲ್, ಏನಂತ ಹೇಳ್ಬೋದು, ಒಂದು ಸ್ಕೂಲ್ನಲ್ಲಿ 1000 ಸ್ಟೂಡೆಂಟ್ಸ್ ಇದ್ದಾರೆ. ನಮಗೆ ಬೇಕಾಗಿರ್ತಕ್ಕಂಥದ್ದು ಕೇವಲ 100 ಮೆಂಬರ್ಸ್. ಒಂದು ಸಂಶೋಧನೆಗೆ ಬೇಕಾಗಿರ್ತಕ್ಕಂಥ ವಿದ್ಯಾರ್ಥಿಗಳ ಸಂಖ್ಯೆ. ನಾವು ಫಸ್ಟು ಆ ಶಾಲೆ ಅಥವಾ ಒಂದು ಕಾಲೇಜಿಗೆ ಎಂಟ್ರಿ ಆದ ಸಂದರ್ಭದಲ್ಲಿ ಎಷ್ಟು ಜನ ಸಿಗ್ತಾರೆ ಅವರಿಗೆ ಕ್ವಶನರನ್ನು ಕೊಟ್ಟು ಡೇಟಾವನ್ನು ಕಲೆಕ್ಟ್ ಮಾಡ್ಕೊಂಡ್ಬರ್ತೀವಿ. ಎಲ್ಲರಿಗೂ ಕಲೆಕ್ಟ್ ಮಾಡ್ಕೊಳ್ತೀವಿ. 100 ಮೆಂಬರ್ಸ್ ಆಗೋವರೆಗೂ ಯಾರ್ಯಾರು ಬರ್ತಾ ಇರ್ತಾರೆ, ಯಾರ್ಯಾರು ನಮಗೆ ರಿಯಾಕ್ಟ್ ಅಥವಾ ರೆಸ್ಪಾನ್ಸ್ ಮಾಡ್ತಾ ಹೋಗ್ತಾರೆ, ಸೊ ಅಂಥವ್ರಿಗೆ ಕೊಟ್ಟು ಮಾಡ್ತಾ ಹೋಗ್ತೀವಿ. ಸೊ ಈ ಒಂದು ವಿಧಾನ ಅಸಂಭವನೀಯ. ಸೊ ಅಲ್ಲಿ ಎಲ್ರಿಗೂ ಸಹ ಈಕ್ವಲ್ ಚಾನ್ಸ್ ಇರೋದಿಲ್ಲ. ಅವತ್ತು ಯಾರು ಆಬ್ಸೆಂಟ್ ಆಗಿರ್ತಾರೆ, ಯಾರು ಅವ್ರಿಗೆ ಇಂಟ್ರೆಸ್ಟ್ ಇರೋದಿಲ್ಲ, ಯಾರು ನಾನು ರಿಸರ್ಚ್ ಆಕ್ಟಿವಿಟೀಸ್ನ ಭಾಗ ಆಗಿರ್ತೀನಿ ಅಂತ ಯಾರು ಹ್ಯಾಂಡ್ ರೈಸ್ ಮಾಡೋದಿಲ್ಲ, ಅಥವಾ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಯಾರು ಮಾಡೋದಿಲ್ಲ, ಸೊ ಅಂಥವ್ರಿಗೆ ಯಾರಿಗೂ ಅವಕಾಶ ಸಿಗೋದೇ ಇಲ್ಲ. ಆದರೆ ಲೆಕ್ಕದಲ್ಲಿ 1000 ಮೆಂಬರ್ಸಲ್ಲಿ 1000 ಮೆಂಬರ್ಸ್ ಇರ್ತಕ್ಕಂಥ ಒಂದು ಶಾಲೆಯಲ್ಲಿ ಅವರು ಒಬ್ಬರು ಸ್ಟೂಡೆಂಟ್. ಸೊ ಇಲ್ಲಿ ಏನಾಗಿರುತ್ತೆ, ಬಯಾಸಸ್ಗಳು, ಅನೇಕ ಎರರ್ಸ್ಗಳು ಇಂಥ ಸಂದರ್ಭದಲ್ಲಿ ಆಗುವಂಥದ್ದು ಹೆಚ್ಚು. ಆದರೆ ಈ ಸಂಭವನೀಯ ವಿಧಾನ ಇದೆಯಲ್ಲ, ಪ್ರಾಬಬಿಲಿಟಿ ಸ್ಯಾಂಪಲಿಂಗ್ ಮೆಥಡು, ಅದರಲ್ಲಿ ಈ ರೀತಿಯಂಥ ಅನೇಕ ಎರರ್ಸ್ಗಳನ್ನು ನಾವು ಎಲಿಮಿನೇಟ್ ಮಾಡ್ಬೋದು. ಆ ಒಂದು ವಿಧಾನಗಳಿಂದ ತೆಗೆದುಕೊಂಡಿರ್ತಕ್ಕಂಥ ಡೇಟಾ ಹೆಚ್ಚು ಜೆನ್ಯೂನಿಟಿಯನ್ನು ಹೊಂದಿರುತ್ತೆ. ಓಕೆ, ಸೊ ಇಲ್ಲಿ ಬೇರೆ ಬೇರೆ ಇನ್ಸ್ಟಿಟ್ಯೂಷನಲ್ಲಿ ನಾವು ನೋಡಬೇಕು ಅನ್ನೋ ಸಂದರ್ಭದಲ್ಲಿ ಬೇರೆ ಬೇರೆ ಆದಂತಹ ಎರರ್ಸ್ಗಳು, ಬಯಾಸ್ಗಳು, ಅಥವಾ ಇನ್ ಟರ್ಮ್ಸ್ ಆಫ್ ಕ್ಯಾಸ್ಟಲ್ಲಿ ಆಗುತ್ತೆ, ಇನ್ ಟರ್ಮ್ಸ್ ಆಫ್ ರೇಸಲ್ಲಿ ಆಗುತ್ತೆ, ಇನ್ ಟರ್ಮ್ಸ್ ಆಫ್ ನೋಯಿಂಗ್ ಪರ್ಸನ್ನು ಅನ್ನೋಯಿಂಗ್ ಪರ್ಸನ್ ಅನ್ನೋದ್ರಲ್ಲಿ ಆಗುತ್ತೆ, ಇನ್ ಟರ್ಮ್ಸ್ ಆಫ್ ಜೆಂಡರಲ್ಲಿ ಆಗುತ್ತೆ. ಸೊ ಪ್ರತಿಯೊಂದು ಎಲಿಮೆಂಟ್ಗಳು ಸಹ ಡೇಟಾ ಕಲೆಕ್ಟ್ ಮಾಡ್ಕೊಳ್ಳುವಂಥ ಸಂದರ್ಭದಲ್ಲೂ ಆಗ್ತಾ ಹೋಗುತ್ತೆ. ಓಕೆ, ಸೊ ಇನ್ಫ್ಲೂಯೆನ್ಸ್ ಪರ್ಸನ್ ಅನ್ನೋ ರೀತಿಯಾಗಿಯೂ ಸಹ ಡೇಟಾ ಕಲೆಕ್ಟ್ ಮಾಡ್ಕೊಳ್ಳುವಂಥ ಉದಾಹರಣೆಗಳನ್ನು ನಾವು ನೋಡಿದ್ದೀವಿ. ಸೊ ಸೀಕ್ವೆನ್ಷಿಯಲ್ ಒಂದು ಪ್ರೊಸೀಜರ್ಸ್ ಏನಿದೆ, ಸೀಕ್ವೆನ್ಷಿಯಲ್ ಮೆಥಡ್ದು, ಸೊ ಎಷ್ಟು ಜನ ಅದನ್ನು ವಿಶ್ಲೇಷಣೆ ಮಾಡುವಂಥ ಸಂದರ್ಭದಲ್ಲಿ, ಅಂದರೆ ಉತ್ತರವನ್ನು ಪಡೆದುಕೊಳ್ಳಲು ವಿಶ್ಲೇಷಣೆ ಮಾಡುವಂಥ ಅನೇಕ ನಮೂನೆಗಳಲ್ಲಿ ನಾವು ಇಂಥ ವಿಧಾನಗಳನ್ನು ಬಳಸ್ತಾ ಹೋಗ್ತೀವಿ. ಅದು ಸಹ ಪ್ರಮುಖ ಪಾತ್ರವನ್ನು ವಹಿಸ್ತಾ ಹೋಗುತ್ತೆ. ಕನ್ವೀನಿಯನ್ಸ್ ಮೆಥಡ್, ಅಫ್ಕೋರ್ಸ್ ಎಲ್ಲರೂ ಸಹ ಒಂದು ಕಂಫರ್ಟ್ ಝೋನಿಗೆ ಬಂದ್ಬಿಡ್ತೀವಿ. ಕೆಲವೊಂದು ಹಂತವನ್ನು ದಾಟಿದ ನಂತರ ಒಂದು ಕಂಫರ್ಟ್ ಝೋನ್, ಆ ಕಂಫರ್ಟ್ ಝೋನ್ ಏನಪ್ಪ ಅಂತಂದರೆ ನಮ್ಮ ಕನ್ವೀನಿಯನ್ಸ್. ಸೊ ಯಾರು ಅಥವಾ ಸ್ಕೂಲು ಒಂದು 50 ಕಿಲೋಮೀಟರ್ ದೂರದಲ್ಲಿದೆ, 10 ಕಿಲೋಮೀಟರ್ಸ್ ದೂರದಲ್ಲಿದೆ, ಅಲ್ಲಿಗೆ ಯಾಕೆ ಹೋಗಬೇಕು? ಸೊ ಇಲ್ಲೇ ನಮ್ಮ ಅಕ್ಕಪಕ್ಕ ಅಥವಾ ನಮ್ಮ ಸ್ಟ್ರೀಟಲ್ಲಿ ಸಿಗುವಂಥವ್ರು, ನಮ್ಮ ಏರಿಯಾದಲ್ಲಿ ಸಿಗುವಂಥವ್ರು, ಯಾರು ನಮ್ಮ ಕಾಂಟ್ಯಾಕ್ಟಿಗೆ ಸಿಗುವಂಥವ್ರು, ಸೊ ಅಂಥವ್ರೇ ಆದರೂ ಸಾಕಲ್ಲ. ಅವರು ಅಡೋಲಸೆಂಟೆ, ಅವರು ಸ್ಕೂಲ್ಗೆ ಗೋಯಿಂಗ್ ಸ್ಟೂಡೆಂಟ್ಸೇ, ಅವರಲ್ಲೂ ನಾವು ಸ್ಪ್ಲಿಟ್ ಮಾಡ್ಕೊಳ್ತೀವಿ. ಇಷ್ಟು ಪರ್ಸೆಂಟೇಜ್ ಮೇಲು, ಇಷ್ಟು ಪರ್ಸೆಂಟೇಜ್ ಫೀಮೇಲ್ ಅಂತ ಮಾಡ್ಕೊಳ್ತೀವಿ. ಇಷ್ಟು ಸೊ ಏನು ಆಬ್ಜೆಕ್ಟಿವ್ಸ್, ರಿಸರ್ಚ್ ಆಬ್ಜೆಕ್ಟಿವ್ಸ್ ಏನಿದೆ ಅದನ್ನೆಲ್ಲ ಫಾಲೋ ಮಾಡ್ತೀವಿ. ಆದರೆ ನಾವು ಸ್ಕೂಲ್ಗೆ ಹೋಗಬೇಕು ಅಂತ ಏನಿಲ್ಲ. ನಮಗೆ ಯಾರು ಅವೈಲಬಿಲಿಟಿ ಇದ್ದಾರೆ, ನಮ್ಮ ಸೋರ್ಸ್ ಆಫ್ ಅದು ಅವೈಲಬಿಲಿಟಿ ಏನಿರುತ್ತೆ ವಿದ್ಯಾರ್ಥಿಗಳದ್ದು, ಆ್ಯಸ್ ವೆಲ್ ಆಸ್ ಸಂದರ್ಶನಾರ್ಥಿ ಇರ್ಬೋದು ಅಥವಾ ಕ್ಲೈಂಟ್ ಇರ್ಬೋದು. ಸೊ ಅದ್ರ ಬೇಸ್ ಮೇಲೆ ನಾವು ಡೇಟಾ ಕಲೆಕ್ಟ್ ಮಾಡ್ಕೊಳ್ತೀವಿ, ಡೇಟಾ ಇಂಟರ್ಪ್ರಿಟ್. ಸೊ ಇದೆಲ್ಲ ನಮ್ಮ ಕನ್ವೀನಿಯನ್ಸ್, ರಿಸರ್ಚರ್ಸ್ನ ಕನ್ವೀನಿಯನ್ಸು. ಅದ್ರ ಮುಖಾಂತರ ನಾವೇನಾದ್ರು ಡ್ರಾ ಮಾಡಿ ಒಂದು ಸಂಶೋಧನೆಗೆ ನಮೂನೆಯನ್ನು ಡೇಟಾ ಕಲೆಕ್ಟ್ ಮಾಡಿಕೊಂಡು ಇಂಟರ್ಪ್ರಿಟೇಷನ್ ಮಾಡ್ತೀವಲ್ಲ, ಸೊ ಅದನ್ನು ಕನ್ವೀನಿಯನ್ಸ್ ಸ್ಯಾಂಪಲಿಂಗ್ ಮೆಥಡ್ ಅಂತ ಕರೀತಾರೆ. ಸೊ ಇಲ್ಲಿ ತನ್ನ ಸಂಶೋಧನೆಗೆ ಕನ್ವೀನಿಯೆಂಟ್ ಆಗಿ ಸಂಶೋಧನೆಗೆ ಯಾರು ದೊರಕ್ತಾರೋ
ಅಥವಾ ಸಂಶೋಧನೆಯನ್ನು ನಡೆಸುವಾಗ ಯಾರು ಆಕಸ್ಮಿಕವಾಗಿ ದೊರಕುತ್ತಾರೋ ಸೊ ಅಂಥವರನ್ನ ಸಂಶೋಧನೆಗೆ ಒಳಪಡಿಸಿಕೊಳ್ಳುವ ನಮೂನೆ ಅಥವಾ ನಮೂನೆಯ ವಿಧವನ್ನ ಕನ್ವೀನಿಯನ್ಸ್ ಸ್ಯಾಂಪ್ಲಿಂಗ್ ಮೆಥಡ್ ಅಂತ ಕರೀತಾರೆ. ಓಕೆ, ಸೊ ನಾವು ಯಾರನ್ನೋ ಒಬ್ರನ್ನ ಅಪ್ರೋಚ್ ಮಾಡಿರ್ತೀವಿ. ಸೊ ಕ್ಲಾಸ್ಗಳಲ್ಲಿ ಈ ಥರ ಆಗುತ್ತೆ ಸಾಮಾನ್ಯವಾಗಿ. ಒಂದು ಟೀಚರ್ ಒಬ್ಬ ಸ್ಟೂಡೆಂಟನ್ನು ಕರೀತಿದ್ದಾರೆ. ಓಕೆ, ಸೊ ಕ್ಲಾಸ್ ರೂಮಲ್ಲಾದರೆ ಓಕೆ ಒಬ್ಬ ವಿದ್ಯಾರ್ಥಿ ಮಾತ್ರ ಬರ್ಬೋದು. ಆ ಕಾಲೇಜಿಂದ ಹೊರಗಡೆ ಓಕೆ ಒಬ್ಬ ವಿದ್ಯಾರ್ಥಿಯನ್ನು ಒಂದು ಟೀಚರ್ ಕರೀತಾ ಇದ್ದಾನೆ ಅಂತಂದರೆ ಅವನ ಜೊತೆಗೆ ಅದೇ ಸಹಚರರು ಒಂದು 4-5 ಜನ ಬರ್ತಾರೆ. ಒಂದು 2-3 ಜನ ಫ್ರೆಂಡ್ಸ್ ಏನಿದ್ದಾರೆ ಅಥವಾ ಯಾರನ್ನಾರು ಒಬ್ರು ಕರ್ಕೊಂಡವರು ಬರ್ತಾರೆ. ಸೊ ಇಲ್ಲಿ ಏನಾಗುತ್ತೆ, ಅವರು ಆ ಶಾಲೆಗೆ ಸಂಬಂಧಪಟ್ಟವರ ಆ ಒಂದು ಗ್ರೂಪಿಗೆ ಅವರು ಇನ್ವಾಲ್ವ್ ಆಗಿರುವಂಥವ್ರ ಅಥವಾ ಇಲ್ವಾ. ಸೊ ಅಲ್ಲಿ ಇನ್ಕ್ಲೂಷನ್ ಕ್ರೈಟೀರಿಯಾ ಮತ್ತು ಎಕ್ಸ್ಕ್ಲೂಷನ್ ಕ್ರೈಟೀರಿಯಾ, ಈ ಕ್ರೈಟೀರಿಯಾಗಳನ್ನು ನಾವು ಫಾಲೋ ಮಾಡಬೇಕು. ಸೊ ಯಾವುದೇ ರಿಸರ್ಚ್ ಆಕ್ಟಿವಿಟೀಸ್ ಅಥವಾ ಯಾವುದೇ ಒಂದು ರಿಸರ್ಚರ್ ಸೊ ಎರಡೂ ಎಲಿಮೆಂಟ್ಗಳಲ್ಲಿ ಬರ್ತಕ್ಕಂತಹ ಕೆಲವೊಂದು ನಿಯಮಗಳನ್ನು ಫಾಲೋ ಮಾಡಿದ್ರೆ ಅವರಿಂದ ಕಲೆಕ್ಟ್ ಮಾಡ್ಕೊಂಡಿರ್ತಕ್ಕಂತಹ ಡೇಟಾ ಅಥವಾ ಡೇಟಾದ ಒಂದು ಜೆನ್ಯೂನಿಟಿ ಹೆಚ್ಚು ಗುಣಾತ್ಮಕವಾದಂತಹ ಅಂಶಗಳನ್ನು ಹೊಂದಿರುತ್ತೆ ಅಥವಾ ಜೆನ್ಯೂನಿಟಿಯನ್ನು ಹೊಂದಿರುತ್ತೆ. ಅಥವಾ ಸೊ ಏನು ಅಷ್ಟು ನಮಗೆ ಒಂದು ಒಳ್ಳೆ ಮಾಸ್ಟರ್ ಡೇಟಾ ಸಿಕ್ಕಿದೆ ಅಂತ ನಾವು ಅಂದ್ಕೋಬಹುದು. ಸೊ ಈ ಒಂದು ಆಯ್ಕೆ ವಿಧಾನವನ್ನು ವ್ಯವಸ್ಥಿತವಾಗಿ ಕೆಲವೊಂದು ಬಾರಿ ಆಕಸ್ಮಿಕ ಮತ್ತು ಜವಾಬ್ದಾರಿ ಇಲ್ಲದ ಆಯ್ಕೆ ನಮೂನೆ ಅಂತ ಸಹಿತ ಹೋಗ್ತಾರೆ. ಅವ್ಯವಸ್ಥಿತ, ಆಕಸ್ಮಿಕ, ಜವಾಬ್ದಾರಿ ಇಲ್ಲದ. ಸೊ ಯಾವುದು ಇಲ್ಲ ಅಂತಂದ್ರೆ ಸೊ ದಟ್ ಈಸ್ ಕನ್ವೀನಿಯನ್ಸ್ ಮೆಥಡ್. ಅವ್ಯವಸ್ಥಿತ ಅಂದ್ರೆ ಕನ್ವೀನಿಯನ್ಸ್, ನಾವು ಯಾವುದೊಂದು ಸ್ಕೂಲ್ಗೆನೆ ಹೋಗೋದಿಲ್ಲ, ಅವ್ರು ಇರ್ತಕ್ಕಂಥ ಪ್ಲೇಸ್ಗೆ ಹೋಗೋದಿಲ್ಲ, ಅವ್ರನ್ನ ನಾವು ಡೈರೆಕ್ಟಾಗಿ ಅಪ್ರೋಚ್ ಮಾಡೋದಿಲ್ಲ. ನಮ್ಗೆ ಯಾರೋ ಫ್ರೆಂಡ್ ಇರ್ತಾರೆ, ಫ್ರೆಂಡ್ ಮುಖಾಂತರ ಅವ್ರ ಕಡೆಯಿಂದ ಡೇಟಾ ಕಲೆಕ್ಟ್ ಮಾಡ್ಕೊಂಡು ಬಂದಿರ್ತಾರೆ. ಫೇಸ್ ಟು ಫೇಸ್ ನಮಗೂ ಅವ್ರಿಗೂ ಕಾಂಟ್ಯಾಕ್ಟೇ ಇರೋದಿಲ್ಲ. ಸೊ ಕಂಪ್ಲೀಟ್ ಆಗಿ ಅವ್ಯವಸ್ಥಿತವಾಗಿ ಇರ್ತಕ್ಕಂಥ ಒಂದು ವಿಧಾನ. ಆಕಸ್ಮಿಕ, ಅಫ್ಕೋರ್ಸ್ ಯಾರು ಸಿಗ್ತಾರೆ ನಾವು ಎಕ್ಸ್ಪೆಕ್ಟ್ ಮಾಡಿರೋದಿಲ್ಲ, ಈ ವ್ಯಕ್ತಿ ಸಿಗ್ತಾನೆ ಇವತ್ತು ಅಂತ. ಸೊ ಯಾರು ಸಿಗ್ತಾರೆ ಅವ್ರಿಗೆ ಡೇಟಾವನ್ನ ಕ್ವಶನರ್ ಕೊಟ್ಟು ಡೇಟಾವನ್ನ ಕಲೆಕ್ಟ್ ಮಾಡ್ಕೊಳ್ತೀವಿ. ಜವಾಬ್ದಾರಿ ಇಲ್ಲದ, ಸೊ ಯಾರು ಅಕಾಡೆಮಿಕ್ ಸ್ಟ್ರೆಸ್ ಅಂತ ನಾವು ತೆಗೆದುಕೊಂಡ್ರೆ ಯಾರಿಗಿದೆ ಸ್ಟ್ರೆಸ್ಸು, ಯಾವ ಏಜ್ ಗ್ರೂಪ್ನವ್ರಿಗಿದೆ ಸ್ಟ್ರೆಸ್ಸು, ಯಾವ ಕಾಂಬಿನೇಷನ್, ಯಾವ ಡಿಸಿಪ್ಲಿನರ್ಗೆ ಸ್ಟ್ರೆಸ್ ಇದೆ, ಅಕಾಡೆಮಿಕ್ ಸ್ಟ್ರೆಸ್ಸು ಅಂಥವ್ರನ್ನ ತೆಗೆದುಕೋಬೇಕಲ್ಲ. ಇಂಜಿನಿಯರ್ ಸ್ಟೂಡೆಂಟ್ಸು, ಸೊ ಎಲ್ಲರೂ ಸಹ ಡಿಗ್ರಿನೇ, ಮೆಡಿಕಲ್ಲು ಡಿಗ್ರಿನೇ, ಇಂಜಿನಿಯರಿಂಗು ಡಿಗ್ರಿನೇ, ಆರ್ಟ್ಸು ಡಿಗ್ರಿ, ಸೈನ್ಸು ಡಿಗ್ರಿ. ಸೊ ಸಿಗ್ನಿಫಿಕೆನ್ಸ್ ಆಫ್ ದ ಸ್ಟಡೀಸ್ ಅಂತ ನಾವು ತೆಗೆದುಕೊಂಡಾಗ ಸಿಗ್ನಿಫಿಕೆನ್ಸ್ ಆಫ್ ದ ಸ್ಯಾಂಪಲ್ ಸೈಜ್, ಸ್ಯಾಂಪಲಿಂಗ್ ಏನು ಅಥವಾ ಯಾರು ಅನ್ನೋ ಒಂದು ವಿಷಯ ಅಂತ ಬಂದಾಗ ಸೊ ಯಾವ್ರನ್ನ ನಾವು ಫೋಕಸ್ ಮಾಡಬೇಕಾಗಿರೋದು, ಇಂಜಿನಿಯರಿಂಗ್ ಸ್ಟೂಡೆಂಟ್ಸಾ, ಮೆಡಿಕಲ್ ಕಾಲೇಜ್ ಸ್ಟೂಡೆಂಟ್ಸಾ, ಆರ್ಟ್ಸ್ ಸ್ಟೂಡೆಂಟ್ಸಾ, ಸೈನ್ಸ್ ಸ್ಟೂಡೆಂಟ್ಸಾ, ಪೋಸ್ಟ್ ಗ್ರಾಜುಯೇಷನ್ ಸ್ಟೂಡೆಂಟ್ಸಾ. ಓಕೆ, ಸೊ ಇದನ್ನೆಲ್ಲ ಅದನ್ನು ಕನ್ಸಿಡರ್ ಮಾಡ್ಕೋಬೇಕಾಗುತ್ತೆ. ಅದ್ರದ್ದು ಒಂದು ತೀವ್ರತೆಗಳನ್ನ ನಾವು ಅಸೆಸ್ ಮಾಡಬೇಕು. ಓಕೆ, ಸೊ ಎಲ್ಲರೂ ಬಿಲೋ 20 ಏಜಲ್ಲೇ ಬರ್ತಾರೆ, ಅಡೋಲಸೆಂಟ್ ಏಜ್ ಗ್ರೂಪೇ. ಸೊ ಎಲ್ಲರೂ ಸಹ ಆಲ್ಮೋಸ್ಟ್ ಆಲ್ ಲೇಟ್ ಅಡೋಲಸೆಂಟೇ ಬರ್ತಾರೆ, ಅಂದರೆ ಆಫ್ಟರ್ 16 years ಅಲ್ಲಿ ಬಂದ್ಬಿಡ್ತಾರೆ. ಓಕೆ, ಸೊ ಅವರಲ್ಲಿರ್ತಕ್ಕಂಥ ಸಿಗ್ನಿಫಿಕೆನ್ಸ್ ಲೆವೆಲ್ ಸೊ ಎಕ್ಸಾಕ್ಟ್ ಆಗಿ ನಾವು ಅಸೆಸ್ ಮಾಡ್ಕೋಬೇಕು ಅಂತಂದ್ರೆ ನಾವು ಈ ಕನ್ವೀನಿಯನ್ಸ್ ಮೆಥಡ್ ಇಂದ ನಾವು ನಿಖರತೆಯನ್ನ ಅಥವಾ ನಿಖರವಾದ ಮಾಹಿತಿಯನ್ನ ಗ್ರಹಿಸಲಿಕ್ಕೆ, ಕಲೆಕ್ಟ್ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಹೋಗೋದಿಲ್ಲ. ಸೊ ಅಂತ ಸಂದರ್ಭದಲ್ಲಿ ಇದು ತನ್ನದೇ ಆದಂತಹ ಕೆಲವೊಂದು ಡಿಸ್ಅಡ್ವಾಂಟೇಜಸ್ ಅನ್ನ ಹೊಂದಿದೆ ಅಂತ ಹೇಳ್ತಾ ಹೋಗ್ತಾರೆ. ನೆಕ್ಸ್ಟ್ ಸ್ವ ಆಯ್ಕೆಯ ನಮೂನೆ, ಸೆಲ್ಫ್ ಸೆಲೆಕ್ಟೆಡ್. ಕೆಲವು ಬಾರಿ ಏನಾಗುತ್ತೆ, ಸಂಶೋಧಕನಿಂದನೇ ಕೆಲವು ಘಟಕಗಳನ್ನು ಆಯ್ಕೆ ಮಾಡಿಕೊಳ್ಳಲಾಗುತ್ತೆ. ಕೆಲವೊಂದು ವಿಷಯಗಳಲ್ಲಿ, ಕೆಲವೊಂದು ಸಂಶೋಧನೆಗೆ ಕೆಲವೊಂದು ಘಟಕಗಳನ್ನ ತನ್ನ ಸಂಶೋಧನೆಗೆ ಬೇಕಾಗಿರುವಂತಹ ನಮೂನೆಯನ್ನ ಸಂಶೋಧಕನಿಂದನೇ ಆಯ್ಕೆ ಮಾಡಿಕೊಳ್ಳಲಾಗುತ್ತೆ. ಅದು ವ್ಯವಸ್ಥಿತವಾಗಿರಬಹುದು ಅಥವಾ ಇಲ್ಲದಿರಬಹುದು. ತನ್ನ ಸಂಶೋಧನೆಯ ಸ್ವಭಾವಕ್ಕನುಗುಣವಾಗಿ ಯಾರನ್ನ ಎಷ್ಟು ಹೇಗೆ
ಪ್ರೊಸೀಜರ್ಸ್ ಏನು, ಅದು ವಿವಿಧ ವಿಧಾನಗಳ ಮುಖಾಂತರ ಆಯ್ಕೆ ಮಾಡಿಕೊಳ್ಳೋದೇನು ನಿರ್ಧರಿಸಿಕೊಂಡು ಸಂಶೋಧನೆಯನ್ನ ಮಾಹಿತಿಯನ್ನ ಪಡೆದುಕೊಳ್ಳಲಾಗುತ್ತೆ. ಸೊ ಅದನ್ನೇ ಸ್ವ ಆಯ್ಕೆಯ ನಮೂನೆ ಅಂತ ಕರಿತಾ ಹೋಗ್ತಾರೆ. ಸೊ ಎಲ್ಲ ಪ್ರೀ ಡಿಟರ್ಮೈನ್ಡ್ ಬೈ ರಿಸರ್ಚರ್. ಎಲ್ಲದೂ ಸಹ ಎ ಟು ಝೆಡ್ ದಟ್ ಕ್ರೆಡಿಟ್ ಗೋಸ್ ಟು ರಿಸರ್ಚರ್ಗೆ. ಡೇಟಾ ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಬಂದಿದೆಯಾ, ಪ್ರಿಡಿಕ್ಟ್ ಮಾಡಿರೋ ರೀತಿಯಾಗಿ ರಿಸಲ್ಟ್ ಬಂದಿದೆಯಾ, ಯಾವರಿಂದ ಬರಕ್ಕೆ ಸಾಧ್ಯ, ನಾವು ಸ್ಯಾಂಪಲ್ ಅನ್ನ ಪ್ರಾಪರ್ ಆಗಿ ಸಿಸ್ಟಮೆಟಿಕ್ ಆಗಿ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಅಥವಾ ಚೂಸ್ ಮಾಡ್ಕೊಂಡಿದ್ರೆ ಎಕ್ಸ್ಪೆಕ್ಟೆಡ್ ರಿಸಲ್ಟ್ ನಾವು ಪಡ್ಕೋಬಹುದು. ಫೀಸಿಬಿಲಿಟೀಸ್ ಅನ್ನ ಚೆಕ್ ಮಾಡಿದೀಯಾ, ಚೆಕ್ ಮಾಡಿದ್ರೆ ಒಂದು ರಿಸಲ್ಟ್ ಬರುತ್ತೆ. ಚೆಕ್ ಮಾಡಲಿಲ್ಲ ಅಂತಂದ್ರೆ ಬಂದಾಗ ಅದಕ್ಕೆ ಜಸ್ಟಿಫಿಕೇಶನ್ ಯಾವ ರೀತಿ ಆಗಿರುತ್ತೆ. ಸೊ ಇದನ್ನ ನಾವು ಎಕ್ಸ್ಪೆಕ್ಟೆಡ್ ರಿಸಲ್ಟ್ಗೆ ಸ್ಯಾಂಪಲ್ ಮುಖಾಂತರ ಕಲೆಕ್ಟ್ ಮಾಡ್ಕೊಂಡಿರೋ ಡೇಟಾವನ್ನ ನಾವು ಮ್ಯಾಚ್ ಮಾಡಬೇಕು ಅನ್ನೋ ಸಂದರ್ಭದಲ್ಲಿ ಕೆಲವೊಂದು ಅಂದ್ರೆ ಸೆಲ್ಫ್ ಆಯ್ಕೆ ನಮೂನೆಗಳನ್ನು ಸಹ ತೆಗೆದುಕೊಳ್ಬೇಕಾಗುತ್ತೆ. ಕೆಲವೊಂದು ಬಾರಿ ಅದು ಸಿಸ್ಟಮ್ಯಾಟಿಕ್ ಆಗಿ ಇತ್ತು ಅಂತ ಅಂದ್ರೆ ಎಕ್ಸ್ಪೆಕ್ಟೆಡ್ ರಿಸಲ್ಟ್ಗಳನ್ನು ನಾವು ನಿರೀಕ್ಷೆ ಮಾಡಬಹುದು. ಎಸ್, ಪಾಸಿಟಿವ್ ರಿಲೇಶನ್ಶಿಪ್ ಬರುತ್ತೆ ಒಂದು ವೇರಿಯೇಬಲ್ಗೂ ಮತ್ತೊಂದು ವೇರಿಯೇಬಲ್ಗೂ ಅಂತಂದ್ರೆ ಎಸ್, ಕೆಲವೊಂದು ಬಾರಿ ಬರುತ್ತೆ. ಯಾವಾಗ ಬರುತ್ತೆ, ನಾವು ವ್ಯವಸ್ಥಿತವಾಗಿ ಸಂಶೋಧನೆಯ ನಮೂನೆಯನ್ನ ಆಯ್ಕೆ ಮಾಡ್ಕೊಂಡಿದ್ದಾಗ. ಸೊ ಇಲ್ಲಿ ಸೆಲ್ಫ್ ಸೆಲೆಕ್ಟೆಡ್ ಅಂತಂದ್ರೆ ಸಂಶೋಧಕನಿಂದ ಯಾರು ನಮ್ಮ ಸಂಶೋಧನೆಗೆ ಬೇಕಾಗಿರ್ತಕ್ಕಂಥ ಡೇಟಾವನ್ನ ಕೊಡ್ಲಿಕ್ಕೆ ಆಗುತ್ತೆ, ಸಾಧ್ಯ ಆಗುತ್ತೆ. ಸೊ ಅಂತವ್ರ ಕಡೆಯಿಂದ ನಾವು ಡೇಟಾವನ್ನ ಕಲೆಕ್ಟ್ ಮಾಡ್ಕೋಬಹುದು ಅನ್ನೋ ಒಂದು ಆಯ್ಕೆಯನ್ನ ಮಾಡ್ಕೊಳ್ತಾರೆ ರಿಸರ್ಚರು. ಸೊ ಅದು ಬಹಳ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಸೊ ಇಲ್ಲಿಗೆ ಈ ಕ್ವಾಂಟಿಟೇಟಿವ್ ರಿಸರ್ಚ್ ಮೆಥಡ್ ಅಲ್ಲಿ ಬಂದಿರತಕ್ಕಂತಹ ಪ್ರಮುಖವಾದಂತಹ ನಮೂನಾ ಪ್ರಕಾರಗಳು. ಓಕೆ, ಸೊ ಇಲ್ಲಿಗೆ ಸಮಯ ಮುಗ್ದಿದೆ. ಎಲ್ಲರಿಗೂ ಧನ್ಯವಾದ.